ಇದೀಗ ಅದು ಮರೆಯಾಗುತ್ತಾ ಇದ್ರೂ ಕೂಡ ಅದನ್ನು ಮತ್ತೊಮ್ಮೆ ನೆನಪಿಸುವ ಪ್ರಯತ್ನವನ್ನು ಪಟ್ಟ ಸಂಭ್ರಮದ ಸಂದರ್ಭದಲ್ಲಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಕುಮಾರ ಗಜವದನನೆ ಚರಣ ಕಮಲಕ್ಕೆ ಆರತಿ ಎತ್ತಿರೆ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ. ಶ್ರೀ ದುರ್ಗಾ ಪರಮೇಶ್ವರಮ್ಮನವರ ಪಾದಾರಿಂದಕ್ಕೆ ಗೋವಿಂದಾನಿ ಗೋವಿಂದ. ಸಂಗಚ್ಛದ್ವಂ ಸಂವಾದದ್ವಂ ಸಂವೋ ಮನಾಂಸಿ ಜಾನತಾಂ ದೇವಾ ಭಾಗಂ ಯಥಾ ಪೂರ್ವೇ ಸಂಜಾನಾನ ಉಪಾಸತೆ ಸಮಾನೋ ಮಂತ್ರಃ ಸಮಿತಿಃ ಸಮಾನಿ ಸಮಾನಂ ಮನಸ್ಸಹ ಚಿತ್ತಮೇಷಾಂ ಸಮಾನಂ ಮಂತ್ರಮಭಿಮಂತ್ರಯೇವ ಸಮಾನೇನ ವೋ ಹವಿಷಾ ಆಜುಹೋಮಿ. ಸ್ವಾಮಿ ಶ್ರೀ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಇಲ್ಲೇ ಕುಣಿದು ಇರುತ್ತಾನೆ ಅನ್ನುವಂಥ ರೀತಿಯಲ್ಲಿ ನನಗೆ ಅನಿಸ್ತದೆ. ಶಕ್ತಿ ಮಗೇಶ್ವರಿ ಅಮೃತೇಶ್ವರ ನಾಟ್ಯಾಲಯ ವಾಮಂಜೂರು ಕ್ಷೇತ್ರ ಇದೀಗ ಒಂದು ಮುಂದೆ SSLC ಮತ್ತು PUC ಉಪಸ್ಥಿತರಿದ್ದಾರೆ. ಪಟ್ಲ ಭಾಗವತರು, ಪುರುಷೋತ್ತಮ ಭಂಡಾರಿಯವರು, ಸುದೇಶ್ ರೈಯವರು ಹಾಗೂ ಕೇಂದ್ರೀಯ ಸಮಿತಿಯ ಪದಾಧಿಕಾರಿಗಳು ಅತಿಥಿ ಅಭ್ಯಾಸ ಮಹಾಪೋಷಕ ಪ್ರಶಸ್ತಿಯನ್ನು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ ಪ್ರದಾನ ಮಾಡುವುದಕ್ಕೆ ಮೋಹನ್ ಆಳ್ವರ ಕಥೆಯನ್ನು ಬರೆದು ಮುಗಿಲಿಕ್ಕಿಲ್ಲ. ಅಂತ ಒಬ್ಬ ಶ್ರೇಷ್ಠ ವ್ಯಕ್ತಿ ವರ್ಷದಲ್ಲಿ 26,000 ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣ ಕೊಡುವುದಂತ ಹೇಳಿದರೆ ಕ್ರೀಡೆಯಲ್ಲಿ ತೊಡಗಿಸಿಕೊಂಡಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಮೊನ್ನೆ SSLCಯಲ್ಲಿ ಮೂಡಬಿದ್ರೆ ಆಳ್ವಾಸ್ ಕಾಲೇಜಿನ ಒಬ್ಬಳು ವಿದ್ಯಾರ್ಥಿನಿ ಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಪ್ರಥಮ ರ್ಯಾಂಕ್, ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮ ರ್ಯಾಂಕ್ ಬಂದಿದ್ದಾಳೆ. ಹಾಗಾಗಿ ಮೋಹನ್ ಆಳ್ವರಿಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಅವರನ್ನು ಸನ್ಮಾನಿಸುವುದು ಈ ವೇದಿಕೆಗೆ, ನಮ್ಮ ಪಟ್ಲ ಫೌಂಡೇಶನ್ಗೆ ಗೌರವ ಎಂಬುದಾಗಿ ನಾವು ಭಾವಿಸ್ತೇವೆ. ನಮನಗಳು. ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿ 2019ರಲ್ಲಿ ಡಾಕ್ಟರ್ ಕನ್ಯಾನ ಸದಾಶಿವ ಶೆಟ್ಟಿ ದಂಪತಿಗಳಿಗೆ, ಸವಣೂರು ಸೀತಾರಾಮರಿ ದಂಪತಿಗಳಿಗೆ, ಕಡಂದಲೆ ಸುರೇಶ್ ಭಂಡಾರಿ, ವಕ್ವಾಡಿ ಪ್ರವೀಣ್ ಶೆಟ್ಟಿ ಅವರಿಗೆ 2019ರಲ್ಲಿ, 2022ರಲ್ಲಿ ಚೆಲ್ಲಡ್ಕ DK ಶೆಟ್ಟಿ, 2023ರಲ್ಲಿ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ದಂಪತಿಗಳಿಗೆ, 2024ರಲ್ಲಿ CA ದಿವಾಕರ್ ರಾವ್ ದಂಪತಿಗಳಿಗೆ, 2025ರಲ್ಲಿ ಐಕಳ ಹರೀಶ್ ಶೆಟ್ಟಿ ದಂಪತಿಗಳಿಗೆ ಯಕ್ಷಧ್ರುವ ಮಹಾಪೋಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಇದೀಗ ಡಾಕ್ಟರ್ ಎಂ ಮೋಹನ್ ಆಳ್ವ, ಅಧ್ಯಕ್ಷರು, ಆಳ್ವಾಸ್ ಶಿಕ್ಷಣ ಸಂಸ್ಥೆ, ಮೂಡಬಿದ್ರಿ, ಯಕ್ಷಧ್ರುವ ಮಹಾಪೋಷಕ ಸನ್ಮಾನ. ಬೆಳ್ಳಿ ಪದಕವನ್ನು ಪ್ರತಿ ವರ್ಷದಂತೆ ಅಡ್ಡೂರು ಸುರೇಶ್ ಆಚಾರ್ಯ ಅವರು ಅಭಿಮಾನಪೂರ್ವಕವಾಗಿ ನೀಡಿದ್ದಾರೆ. ಇವತ್ತು ಯಕ್ಷಗಾನ ಕ್ಷೇತ್ರದಲ್ಲಿ ಒಬ್ಬ ಈ ಕಾಲದಲ್ಲಿ ಒಬ್ಬ ಸೆಲೆಬ್ರಿಟಿ ಇದ್ದರೆ ಅದು ಪಟ್ಲ ಸತೀಶ್ ಶೆಟ್ಟರ್ ಅವರು. ಅವರಿಗಾಗಿ ಅವರ ಇಡೀ ಒಂದು ಭಾಗವತಿಕೆಯನ್ನು ಕೇಳಬೇಕು ಎಂಬುದನ್ನು ಅದೆಷ್ಟು ಜನರು ರಾತ್ರಿ ಇಡೀ ಕಾಯ್ದುಕೊಂಡು ಇರುವುದನ್ನು ನಾನು ನೋಡಿದ್ದೇನೆ. ಇವತ್ತು ಯಕ್ಷಗಾನದಲ್ಲಿ ಬೇರೆ ಬೇರೆ ಆಯಾಮದಲ್ಲಿ ಒಂದು ಕ್ರಾಂತಿ ಮಾಡಿದವರು. ದೇಶ ವಿದೇಶದಲ್ಲಿ ಇವತ್ತು ಪಟ್ಲ ಫೌಂಡೇಶನ್ಗಳನ್ನು ಮಾಡಿಕೊಂಡು ಸುಮಾರು ಒಂದು 44 ಘಟಕಗಳನ್ನು ಮಾಡಿಕೊಂಡು ಇವತ್ತು ಇಡೀ ಜಗತ್ತಿಗೆ ತಮ್ಮ ಯಕ್ಷಗಾನವನ್ನು
ತೋರಿಸುವಂಥ ಕೆಲಸ, ಇದರೊಟ್ಟಿಗೆ ಸಾರ್ವಜನಿಕ ಒಂದು ಬಹಳಷ್ಟು ಜನರು ಅವರ ಮೇಲೆ ಪ್ರೀತಿ ಇಟ್ಟುಕೊಂಡದ್ದು, ಇದೆಲ್ಲವನ್ನು ನಾವು ನೋಡಿದ್ದೇವೆ. ಅವರಿಗೆ ಆ ದೇವರು ಸ್ವರ ಮಾಧುರ್ಯವನ್ನು ಕೊಟ್ಟಿದ್ದಾರೆ, ಅತ್ಯುತ್ತಮವಂಥ ಸ್ವರವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಸಂಪ್ರದಾಯ ಇದೆ, ಅದರಲ್ಲಿ ಒಂದು ಜೀವಂತಿಕೆ ಇದೆ. ಅಂಥ ಒಬ್ಬ ಸರ್ವಶ್ರೇಷ್ಠ ಒಬ್ಬ ಯಕ್ಷಗಾನ ರಸಿಕರ ಕಣ್ಮಣಿ. ಪಟ್ಲ ಪ್ರಶಸ್ತಿನ ಸ್ವೀಕಾರ ಮಲ್ಪುನಾರು ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ರಿಗೆ 2025 ಸಾಲದ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ರಿಗೆ. ಅರ್ನ ಸಹೋದರ ಪುಲ್ಯ ಉಮೇಶ್ ಶೆಟ್ರಿ ವೇದಿಕೆ ಬಲೆ. ಉಮೇಶ್ ಅಣ್ಣ ಅಡ್ಯಾರ್ ಸುರೇಶಾಚಾರ್ಯರು ಬೊಳ್ಳಿದ ಪದಕ ಪಾಡಿಯರು. ಪಟ್ಲ ಮಾಬಲ್ ಶೆಟ್ರಲ ಉಪಸ್ಥಿತರುಳ್ಳರು. ಶ್ರೀಮತಿ ನೀತಾ ಲಕ್ಷ್ಮೀನಾರಾಯಣ ಶೆಟ್ಟಿ. పుల్య లక్ష్మీనారాయణ శెట్టి నీతా శెట్టి దంపతులు సన్మాన పీఠడ్ గౌరవ స్వీకారం మల్ತೊಂದುಲ್ಲೇರೆ. ಕೋಳೂರು ಕನ್ಯಾನ ಸದಾಶಿವ ಶೆಟ್ರಿನ ಅಧ್ಯಕ್ಷತೆ ಎಡನೀರು ಸ್ವಾಮೀಜಿಲಿನ ದಿವ್ಯ ಉಪಸ್ಥಿತಿ ಪುಲ್ಯ ಲಕ್ಷ್ಮೀನಾರಾಯಣ ಶೆಟ್ರಿಗೆ ಯಕ್ಷಧ್ರುವ ಪಟ್ಲ ಪ್ರಶಸ್ತಿ 2025 ಪ್ರದಾನ. ಈ ಕಲಾಸೇವೆಯ ನಿವೃತ್ತಿ ಅಂಚಿನಲ್ಲಿರುವಾಗ ಇಂತಹ ಸನ್ಮಾನ ಪ್ರಶಸ್ತಿಗಳು ಮತ್ತೂ ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸ್ತದೆ. ಯಕ್ಷಗಾನ ಸಾಕು ಅಂತ ಹೇಳುವ ಒಂದು ಮನೋಸ್ಥಿತಿ ಬಂದಾಗ, ಇಲ್ಲ ಇನ್ನೂ ನೀನು ಈ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾದಂಥ ಕೆಲಸವನ್ನು ಮಾಡು ಎನ್ನುವಂಥ ಒಂದು ಸಂದೇಶ ಈ ಸನ್ಮಾನದಿಂದ ನನಗೆ ಸಿಕ್ಕಿದೆ. ಪಟ್ಲ ಸತೀಶ್ ಶೆಟ್ರ ತೀರ್ಥರು ಬರಂಥ ಮಾಬಲ್ ಶೆಟ್ರು ನನಗೆ ಮದ್ದಳೆ ಬಾರಿಸಿದ್ದಾರೆ. ನನಗೆ ಬಹಳ ಒಂದು ರೋಚಕವಾದಂಥ ಒಂದು ಅನುಭವ. ಬಾಯಾರು ಮುಳುಗೆದ್ದೆ. ಆ ಪರಿಸರದಲ್ಲಿ ಯಾವತ್ತು ಯಕ್ಷಗಾನ ಆಗುವಾಗ ಕದ್ರಿ ಮೇಳದಲ್ಲಿ ನಾನು ಭಾಗವತಿಕೆ ಮಾಡುತ್ತಿದ್ದಾಗ ಚೌಕಿಗೆ ಬಂದು ಬಹಳ ವಿನಯದಿಂದ, ಭಾಗವತರೇ ಯಾನೊಂಜಿ ರಡ್ಡು ಬದ್ದೆಗೂ ಮೊದಲೇ ಬಾರಿಸ್ತೇವೆ ಎನ್ನ ಪರತ್ ಕ್ರಮ ಎರಿಗೆ ಸರಿಯಾ ಒಂದು ಸುಧರಿಪುಲೆ ಅಂತ ಅಷ್ಟು ವಿನಯದಿಂದ ನನ್ನಲ್ಲಿ ಮಾತಾಡ್ತಿದ್ರು. ಈ ರಡ್ಡು ಪ್ರಶಸ್ತಿದ ಒಟ್ಟಿಗೆ ಒಂಜಿ ವಿಶೇಷ ಸನ್ಮಾನ. ಕೆಲವು ತಿಂಗಳು ದುಂಬು ಹಿರಿಯಡ್ ಕಡೆ ಒಂಜಿ ಊರಿಗೂ ಊರೇ ಸೇರಿದು ಒಂಜಿ ಅದ್ಭುತವಾಯಿನ ಸನ್ಮಾನ ಅಭಿನಂದನಾ ಕಾರ್ಯಕ್ರಮ ನಡೆತಿದ್ದೆ. ಆನಿದ ಕಾರ್ಯಕ್ರಮದ ಕೇಂದ್ರ ಬಿಂದು ಇನಿತ ಕಾರ್ಯಕ್ರಮಡ್ಲ ಒಂಜಿ ವಿಶೇಷ ಗೌರವವನ್ನು ಪಡೆಯರುಳ್ಳೇರು ಶ್ರೀ ರಾಜೇಶ್ ಪ್ರಸಾದ್. ರಾಜೇಶ್ ಪ್ರಸಾದ್ ಅವರಿಗೆ ಪಟ್ಲ ಫೌಂಡೇಶನ್ ಪ್ರೀತಿಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ. ಜೈ ಕರ್ನಾಟಕ. ಪುರುಷೋತ್ತಮ್ ಭಂಡಾರಿಯವರು, ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಭಂಡಾರಿಯವರು ಸನ್ಮಾನ ಕಾರ್ಯಕ್ರಮದಲ್ಲಿ ಜೊತೆ ಸೇರಬೇಕು. ದಂಪತಿ ಸನ್ಮಾನದ ವ್ಯವಸ್ಥೆ ಮಾಡಲಾಗಿತ್ತು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ಉಪಸ್ಥಿತಿ ಈ ಕಾರ್ಯಕ್ರಮಕ್ಕೆ ವಿಶೇಷ ಮೆರುಗನ್ನು ನೀಡಿದೆ. ಶ್ರೀ ರಾಜೇಶ್ ಪ್ರಸಾದ್ IAS ಮುಖ್ಯ ಕಾರ್ಯದರ್ಶಿ ಚಂಡೀಗಢ ಇವರಿಗೆ ಪಟ್ಲ ಸಂಭ್ರಮದಲ್ಲಿ ವಿಶೇಷ ಗೌರವ.
ಕಲಾ ವಿದ್ಯಾ ದಾನ ಮಾತೇನ ಒಂಜಿ ಮಹಾ ಒಂಜಿ ಅಮೋಘವಾಯಿನಂಚಿನ ಸಂಗಮ. ಇಂಚಿನ ಸಂಗಮೋಡು ಭಾಗವಹಿಸಿದ ಸನ್ಮಾನ ಪಡೆವುಡು ಪಣಂಡ ಒಂಜಿ ಪುಣ್ಯವಂತರಾಯಿನ ಆದಿಪ್ಪುಡ. ಕಳೆದ ಡಿಸೆಂಬರ್ ತಿಂಗಳ ಬಕ್ಕ ಎನ್ನ ಪಾಲುಗು ಸನ್ಮಾನದ ಸುನಾಮಿಯೇ ಬತ್ತಿತ್ತುಂಡು. ಆಂಡಲ ಕೆಲವು ಸನ್ಮಾನ ಅವು ನಮ್ಮ ಕಲ್ದಿನ ವಿದ್ಯಾಸಂಸ್ಥೆದ ಆದಿಪ್ಪು, ಅಥವಾ ಹುಟ್ಟೂರ ಸನ್ಮಾನ ಆದಿಪ್ಪು, ಅಥವಾ ಇಂಚಿತ್ತಿನ ಒಂಜಿ ಯಕ್ಷಧ್ರುವ ಪಟ್ಲ ಒಂಜಿ ಮಹಾನ್ ಸಂಸ್ಥೆ, ಒಂಜಿ ಮಹಾನ್ ಸೇವಾ ಸಂಸ್ಥೆದ ಸನ್ಮಾನ ಹೃದಯ ಸ್ಪರ್ಶಿಯಾದ ಒಂಜಿ ಆತ್ಮತೃಪ್ತಿ ಕೊರ್ಪಿನಂಚಿನ ಸನ್ಮಾನ. ಸತೀಶ ಪಟ್ಲಿನ್ ಪಟ್ಲಿನ್ಪಿನ ಊರು ಎಂಕ್ಲ ಊರ್ಡು ಉಂಡು ಪಣಿಯರೆ ಎಂಕ್ಲೆ ಬಾರಿ ಒಂದು ಊರ್ದ ಸಂಭ್ರಮ ಅಂತ ಪಣಿಯರೆ ಬಾರಿ ಸಂತೋಷ ಒಂದು ಎಂಕ್ಲ ಊರ್ದ ಸಂಭ್ರಮ ಅಂತ ಒಂಜಾತು ಜನಕ್ಕಲಿನ ಮನಸ್ಸಿದ ಒರಿಪುನಂಚಿನೊಂಜಿ ಕೆಲಸ ಈ ಮೂಲಕ ಆವೊಂದುಂಡು. ಎಂಕು ತೋಂಜನು ದಾನ ಬುದ್ಧಿದಕ್ಲಿನ ತೋಡುಂದಾಂಡ ಪಟ್ಲ ಫೌಂಡೇಶನ್ದ ಉಳೈ ಪೊಗ್ಗೋಡೋರ ಮೊಗಲೆ ಮಾತು ಅವರೊಂಜಿ ತಾಟಿ ಪಾಂಡ ಎಡ್ಡೆ ಅಂತ ತೋಜುಂಡು ಅವರ ತಾಟಿ ಪಾಂಡ ಎಡ್ಡೆ ಅಂತ ತೋಜುಂಡು ಸದಸ್ಯನ ಅಲ್ಪ ಸುರುಮಲ್ಪೊಡಿಯಾನು ಮಾತು ಒಂಜೊಂಜಿ ಪಂಡು ಒಂದು ಪೊಂಡುಂದಾಂಡ ಇನಿ ಕೇಂದ್ರದಲ್ಲಿ ಒಂಜಿ ಆತು ಸಾಕ್ಷಿ ಆದುಲೇರಿ ಚೌಟಿರು ನಮ್ಮ ಒಟ್ಟು ಕೇಂದ್ರಗಳು ಒಂಜಿ ಆತು ಬತ್ತಲೆಕ್ಕ ಆತನು ಕೇಂದ್ರನೇ ಬತ್ತಲೆಕ್ಕ ಆತನು ಒಂದು ಪಂಡ ತಪ್ಪಾವಂತು ನಿಕ್ ಮಾತ ಮೂಲವಾದ ಈ ಸಸಿ ಎಣ್ಣೆ ಒಂಜಿ ಆತ ಆಲೋಚನೆ ಮಲ್ತೊಂದು ಎಂಚ ಮಾತ ಮನ್ಪೊಡಿಯಿಂದ ಅವಳೆ ಮೂಳೆ ತಿರುಗೊಂದು ಒಂಜಿ ಆತ ಎಡ್ಡೆ ಬೇಲಿ ಗೊಡ್ಡುನಂಚಿನ ಮನಸ್ಸುಲಿಗೆ ಭವಿಷ್ಯ ಒಂಜಿ ತಾಟಿ ಖಂಡಿತವಾದೆಲ್ಲ ಪಾಡೋಡು ಒಂದು ಪಂಡೊಂದುಲೆ. ಹೊಸ ಯುವಕರಿಗೆ ಪ್ರೇರಣೆಯನ್ನು ಕೊಡಬೇಕು, ಇಲ್ಲಿ ಸೇವಾ ಚಟುವಟಿಕೆಗಳನ್ನು ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಒಂದು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೆ. ನಾನು ಒಂದು ಅರ್ಥದಲ್ಲಿ ಹೇಳಬೇಕಾದ್ರೆ ಪಟ್ಲ ಫೌಂಡೇಶನ್ ಇವತ್ತು ಮಾಡ್ತಾ ಇರುವಂಥ ಕೆಲಸ ಬ್ಯಾಕ್ ಟು ಊರಿನ ಒಂದು ಮಾದರಿ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಅನ್ನುವಂಥದ್ದನ್ನು ನೀವು ಹೇಳಬೇಕು. ಬರೋಡದಿಂದ ಶಶಿಧರ್ ಶೆಟ್ಟರನ್ನು ತರಿಸ್ತೀರಿ, ಕೂಳೂರು ಕನ್ಯಾನದಿಂದ ಬೊಮ್ಮಾಯಿಂದ ಸದಾಶಿವ ಶೆಟ್ಟರನ್ನು ತರಿಸ್ತೀರಿ. ಈ ರೀತಿ ಎಲ್ಲ ಪ್ರಮುಖರನ್ನು ವಾಪಸ್ ಇಲ್ಲಿ ತಂದು ಯಕ್ಷಗಾನದ ಮುಖಾಂತರ ಯಕ್ಷಗಾನದ ಕಲೆಯ ಒಂದು ಇದನ್ನು ಮುಂದಿಟ್ಟುಕೊಂಡು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂಥದ್ದು, ಯಕ್ಷಗಾನ ಕಲಾವಿದರಿಗೆ ಇನ್ಶೂರೆನ್ಸನ್ನು ಕೊಡುವಂಥದ್ದು, ಮನೆಯನ್ನು ಕಟ್ಟಿಸಿಕೊಡುವಂಥದ್ದು, ಹೀಗೆ ಎಲ್ಲಿ ಸೇವೆಯ ಅಗತ್ಯ ಇದೆಯಾ ಅಲ್ಲಿ ಸೇವೆಯನ್ನು ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ನಮ್ಮ ತುಳುನಾಡಿನ ಮಣ್ಣಿನ ಗುಣಕ್ಕೆ ಪೂರಕವಾಗಿ ಮಾಡ್ತಾ ಇರುವಂಥದ್ದು ಅತ್ಯಂತ ಸಂತೋಷ ಕೊಡುವಂಥ ಸಂಗತಿ. ಇದಕ್ಕೆ ತಾಯಿ ಭ್ರಮರಾಂಬಿಕೆಯ ಆಶೀರ್ವಾದ ಈ ಕೆಲಸಕ್ಕೆ ಪೂರ್ತಿ ಇರಲಿ. ಯಾನ್ತೂವಿನ ಮಟ್ಟಿಡಿತ್ತೆ ಕೆಲವಾರು ವರ್ಷದಿಂಚಿ ನಾನು ಕೋಟಿಗಟ್ಟಲೆ ಎಂಕಲ್ ಪಾಡ್ದು ಅಂದು ಅಣ್ಣ ಎಂಕಲೆ ದಾಲ ಟೆನ್ಷನ್ ಇಚ್ಚಿ. ಥ್ಯಾಂಕ್ಸ್ ಟು ಸತೀಶ್ ಆ್ಯಂಡ್ ಟೀಮ್, ಥ್ಯಾಂಕ್ಸ್ ಟು ಸತೀಶ್ ಆ್ಯಂಡ್ ಟೀಮ್. ನನ್ನದ ಪಾಡು ಎಂಕಲ್ ಬ್ಯಾಂಕ್ದಾಗಲಿ ಸರಿ EMI ಕಟ್ಟೊಂದು ಇತ್ತಾರಂಡ ಬ್ಯಾಂಕ್ದಾಗಲಿ ಕೂಡ ಇರೇಕೆ ನನ್ನ ಬೋಡ ಮಾರ ನಿಕ್ಕೆ ನನ್ನ ಬೋಡ ಅಂತೆ ಕಾಸು ಬಿಸ್ನೆಸ್ ಎಕ್ಸ್ಪಾಂಡ್ ಮಲ್ಪಡ ಅಂದು ಅಂಚೆನೆ ಇಂಚಿನ ಸಂಘಟನೆ ಅವು ಯಕ್ಷಧ್ರುವ ಸಂಘಟನೆ ಆಡು ಜಾತೀಯ ಸಂಘಟನೆಗಳು ಆಡು ನಿಕ್ಲೆಗೆ ದಾನಿಗಳು ಎಂಕ್ಲು ಕೊರೆತಾ ಇರೋಲ್ಲ, ದಾನಿಗಳೇ ಕಮ್ಮಿಚ್ಚಿ ಮಾತ್ರ ದಾನಿಗಳೇನು ಸರಿಯಾದ ನಿಕ್ಲು ಟ್ರೀಟ್ ಮಲ್ಪಡು ಟ್ರೀಟ್ ಮಲ್ತಾರೆ ಎಂಕಲ್ ನನ್ನೆಲ್ಲ ಸಪೋರ್ಟ್ ಮಲ್ಪೆರ್ತಾ ಇರೋಲ್ಲ, ಯಕ್ಷಧ್ರುವಗೆ ಎಂಕ್ಲು ಏತಲ ಸಪೋರ್ಟ್ ಮಲ್ಪೆರ್ತಾ ಇರೋಲ್ಲ. ಗಾಯ್ ಯಂಗ್ ಮ್ಯಾನ್ ಸತೀಶ್ ಪಟ್ಲ ಆ್ಯಂಡ್ ಈಸ್ ಟೀಮ್ ಎಡ್ಡೆ ಟೀಮ್ ಉಳ್ಳಾರು. ಸುದೇಶ್ ಅಣ್ಣೆ ಭಂಡಾರಿಲು ಉಳ್ಳಾರು, ಪುರುಷೋತ್ತಮ್ ಭಂಡಾರಿಲು, ರವಿರಾಜಣ್ಣೆ, ಪ್ರದೀಪು ಮೆಕ್ಲು ಮಾತ ಉಳ್ಳಾರು. ಅಂಚನೆ ಬಾಕಿದಾಕಲ್ ನಿಕ್ಲು ಎಂಚಲ ಉಳ್ಳಾರೆ. ಮೇರೆ ಎಂಕಲ್ನ ಬ್ರೈನ್ ಇತ್ತೆ, ಎಂಕಲ್ನ ಬ್ರೈನ್ ಏರಿತ್ತೆ ಯಕ್ಷಧ್ರುವ ಶಶಿಧರ್ ಶೆಟ್ಟಿ ಬರೋಡ. ಒಂದಿಂಜೆ ಐಡಿಯಾ ಪ್ರತಿ ಸರ್ತಿಲ ಒಂದಿಂಜೆ ಐಡಿಯಾ ಪಾಡುವಾರ ಎಂಚಿನ ಅಲ್ಲ ಯಾ ಬಂಡ ಈ ಸರ್ತಿ ಸಮುದ್ರ ಲೆತ್ತಂ ಪೋಂದುಲ್ಲಾರ ಮಾರ್ರೆ. ಇವತ್ತು ಇಲ್ಲಿ ಅವರು ಹೆಸರಿಸಿದಂಥ ಬಹಳಷ್ಟು ದಾನಿಗಳು ಎಲ್ಲರೂ ಕೂಡ ಯಕ್ಷಗಾನದಲ್ಲಿ ಆಸಕ್ತಿ ಉಳ್ಳವರಾಗಿರಲಿಲ್ಲ. ಅವರ ಉದ್ಯೋಗ ಅವರ ವ್ಯವಹಾರದ ನಿಮಿತ್ತ ಅದರಲ್ಲೇ ತೊಡಗಿಕೊಂಡು ಸಾಮಾಜಿಕವಾಗಿ ಧಾರ್ಮಿಕವಾಗಿ ತಮ್ಮ ದಾನಗಳನ್ನು ನೀಡ್ತಾ ಬಂದವರು. ಆದರೆ ಇವತ್ತು ಅವರ ಸೇವಾ ಗಂಗೆಯನ್ನು ಯಕ್ಷಲೋಕಕ್ಕೆ ತಂದಂಥ ಒಂದು ಯಕ್ಷ ಭಗೀರಥ ಅಂದರೆ ನಮ್ಮ ಪಟ್ಲ ಸತೀಶ್ ಶೆಟ್ಟರು. ಅಂಥ ದಾನಿಗಳ ಸೇವೆಯನ್ನು ಈ ಯಕ್ಷಗಾನ ಲೋಕಕ್ಕೆ ಕೊಡಿಸಿ ಅದನ್ನು ಮತ್ತೆ ಕಲಾವಿದರಿಗೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಬೇಕಾದಂತಹ ಅದನ್ನು ಪಡೀಲಿಕ್ಕೆ ಅರ್ಹರಾದವರಿಗೆ ಅದನ್ನು ಕೊಡಿಸ್ತಾ ಇರೋದನ್ನು ನೋಡಿದರೆ ನಮಗೆ ಬಹಳಷ್ಟು ಇವತ್ತು ಯಕ್ಷಗಾನ ಅಭಿಮಾನಿಗಳಿಗೆ ನಮಗೆ ಇವತ್ತು ಬಹಳಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ.
ಇಲ್ಲಿ ಪಟ್ಲ ಫೌಂಡೇಶನಲ್ಲಿ ಕಲಾವಿದರಿಗೆ ಕೇವಲ ಅಪಘಾತ ವಿಮೆ ಆಗಲಿ ಇಂಥ ಪಾಲಿಸಿ ಮಾಡೋದಲ್ಲ, ವಿದ್ಯಾರ್ಥಿಗಳಿಗೋಸ್ಕರ ಅವರಿಗೆ ವಿದ್ಯಾರ್ಥಿ ವೇತನ SLC ಮಕ್ಕಳಾಗಿರ್ಬೋದು ಅಥವಾ PUC ಮಕ್ಕಳಾಗಿರ್ಬೋದು, ಅವರ ಅಂಕ ಆಧಾರದ ಮೇಲೆ ಒಂದಷ್ಟು ಅವರಿಗೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವ ನಿಟ್ಟಿನಲ್ಲಿ 8 ಕೌಂಟರ್ಗಳನ್ನು ಹಾಕಿದ್ದಾರೆ. ಸೊ ಸುವ್ಯವಸ್ಥಿತವಾದ ಇಲ್ಲಿ ವ್ಯವಸ್ಥೆ ನಾವು ಕಾಣ್ಬೋದು ವಿದ್ಯಾರ್ಥಿಗೋಸ್ಕರ. ಈಗ ಟೋಕನ್ ಮಾತ್ರ ಕೊಡಲಾಗುವುದು, ಟೋಕನ್ ಮಾತ್ರ. ಸ್ಟೂಡೆಂಟ್ಗಳು ಇಲ್ಲಿ ಇದು PUC ಅವರು ಮಾತ್ರ ಇಲ್ಲಿ ನಿಲ್ಲಬೇಕು, ಪೇರೆಂಟ್ಸ್ ಯಾರು ನಿಲ್ಲಬಾರ್ದು. ಇಂಥ ಟೋಕನ್ ಸಿಗ್ತದೆ ನಿಮ್ಮ ಕೈಗೆ, ಇದನ್ನು ಬಿಸಾಡಬೇಡಿ. ಇಂಥ ಟೋಕನ್ಗಳನ್ನು ಕೊಡ್ತಾರೆ, ಯಾರು ಬಿಸಾಡಬೇಡಿ. ಒಂದಷ್ಟು ಕಲಾವಿದರು, ಅದು ರಂಗಭೂಮಿ ಆಗಿರ್ಬೋದು, ಯಕ್ಷಗಾನ, ದೈವಾರಾಧನೆ, ಕಂಬಳ, ಹೀಗೆ ಬೇರೆ ಬೇರೆ ಪ್ರವರ್ಗದವರು ಬರ್ತಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿ ವೇತನ ಇಷ್ಟು ಜನ ಸೇರುವಂಥ ಸಂದರ್ಭದಲ್ಲಿ ಹೇಗೆ ಮೇಂಟೈನ್ ಮಾಡ್ತೀರಿ, ವ್ಯವಸ್ಥೆ ಹೇಗೆ ಅದು ಪ್ಲ್ಯಾನಿಂಗ್ ಮಾಡಿದ್ರಿ, ಹೇಗೆ ನಡೀತಾ ಉಂಟು? ನೋಡಿ, ನಮ್ಮ ಟ್ರಸ್ಟಿನ ಅಧ್ಯಕ್ಷರಾದ ಸತೀಶಣ್ಣನವರು ಒಂದು ಈ ವರ್ಷದ ಒಂದು ಯೋಜನೆ ಇದು. ಏನಂತೇಳಿದರೆ, ವಿದ್ಯಾದಾನಕ್ಕಿಂತ ಮಿಗಿಲಾದಷ್ಟು ಧ್ಯಾನ ಇಲ್ಲ ಅಂತೆ. ಮಾತ್ರ ಅಲ್ಲ, ಒಬ್ಬ ವಿದ್ಯಾರ್ಥಿಯ ಒಂದು ಮುಂದಿನ ಭವಿಷ್ಯವನ್ನು ರೂಪಿಸುವಂಥ ವಿದ್ಯೆ. ಅದರಿಂದ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲ ಜಾತಿ ಮತದವರಿಗೆ 90% ಮಿಕ್ಕಿದ ಅಂಕಗಳನ್ನು ಗಳಿಸಿದ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ನಾವು ವಿದ್ಯಾರ್ಥಿ ವೇತನವನ್ನು ಕೊಡಬೇಕಂದು ಸಂಕಲ್ಪ ಮಾಡಿದ್ದು. ನಮ್ಮ ಅಂದಾಜು ಎಷ್ಟಿತ್ತು ಅಂದರೆ 500ರಿಂದ 1,000 ಬರ್ಬೋದು ಅಂತ. ಆದರೆ 5,000ಕ್ಕೆ ಮಿಕ್ಕಿದ ಒಂದು ವಿದ್ಯಾರ್ಥಿಗಳು ನೋಂದಣಿ ಮಾಡಿದ್ದಾರೆ. ನಾನು ಆಗಲೇ ಹೇಳಿದೆ, ಸುದೇಶಣ್ಣನವರ ಆಫೀಸಲ್ಲಿ 1 ತಿಂಗಳಿಂದ ಇದರ ಬಗ್ಗೆ ಭಾಳ ಸುವ್ಯವಸ್ಥಿತವಾಗಿ, ಯಾಕೆಂದರೆ ಬಂದವರು ಸ್ವಲ್ಪನೂ ಕೂಡ ಕಾಯಬಾರ್ದು, ಅಂದರೆ ಸ್ವಲ್ಪ ಕಾಯಬೇಕಾಗ್ತದೆ ಇಷ್ಟು ಜನ ಬರುವಾಗ. ಆದರೂ ಹೆಚ್ಚು ವಿಳಂಬ ಮಾಡದೆ ಪ್ರತಿಯೊಬ್ಬರಿಗೆ 8 ಕೌಂಟರನ್ನು ಓಪನ್ ಮಾಡಿದ್ದೇವೆ. ಈಗ 5,000 ವಿದ್ಯಾರ್ಥಿ ಅಂತ ಹೇಳಿದರೆ 5,000 ಪೋಷಕರೊಟ್ಟಿಗೆ ಬರ್ತಾರೆ. ಸೊ 10,000 ಜನ ಅವರೇ ಆಯಿತು. ಈ 5,000 ವಿದ್ಯಾರ್ಥಿಗಳಿಗೆ ನಾವು 8 ಕೌಂಟರನ್ನು ಮಾಡಿದ್ದೇವೆ. ಅದಕ್ಕೆ ಸುದೇಶಣ್ಣನವರ ಎಲ್ಲ ಸ್ಟಾಫ್ಗಳದ್ದು ಒಳಗಡಿದ್ದಾರೆ. ಏನಂತ ಹೇಳಿದರೆ ಅವರಿಗೆ ಒಂದು ಸೀರಿಯಲ್ ನಂಬರ್ ಕೊಟ್ಟಿದ್ದೇವೆ. ಫಸ್ಟ್ ಕಮ್ ಫಸ್ಟ್ ಬೇಬಿ ಸಹ ಕೊಟ್ಟಿದ್ದೇವೆ. ಯಾಕೆ ಶುರು ಬಂದವರಿಗೆ ಫಸ್ಟ್ ಟೋಕನ್ ಇದೆ. ಮತ್ತು ಅವರಿಗೆ ಕೂತ್ಕೊಳ್ಳಿಕ್ಕೆ ಒಳಗೆ ಇದೆ, ಸಭಾಂಗಣ ಇದೆ. ಮತ್ತು ಹೊರಗಡೆ ಕೂಡ ಒಂದು 3,000 ಆಸನದ ವ್ಯವಸ್ಥೆ ನಾವು ಹೊರಗಡೆ ಮಾಡಿದ್ದೇವೆ. ಯಾಕಂದರೆ ಬಂದವರು ಯಾರು ನಿಲ್ಬಾರದು, ಎಲ್ಲರೂ ಕೂತ್ಕೊಳ್ಬೇಕಂತ. ಪ್ರತಿಯೊಬ್ಬರಿಗೂ ಕೂಡ ಚಹಾ ಕಾಫಿ ತಿಂಡಿಯ ವ್ಯವಸ್ಥೆಯನ್ನು ಸುವ್ಯವಸ್ಥೆಯಾಗಿ ನಾವು ಮಾಡಿದ್ದೇವೆ. ಈಗಾಗಲೇ ಇಲ್ಲಿ ವರ್ಷದಿಂದ ವರ್ಷ ಬರುವವರ ಸಂಖ್ಯೆ ಹೆಚ್ಚಾಗ್ತಾ ಉಂಟು. ಅದೇ ನಿಟ್ಟಿನಲ್ಲಿ ಈ ಸಲ ನೋಡಿ ವಿದ್ಯಾರ್ಥಿ ವೇತನಕ್ಕೆ ಏನು ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು 5,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ವಿದ್ಯಾರ್ಥಿ ವೇತನಕ್ಕಾಗಿ ಅರ್ಜಿ ಹಾಕಿದ್ದಾರೆ. ಅವರಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಅಂತ ಸುಮಾರು 8 ಕೌಂಟರ್ಗಳನ್ನು ಹಾಕಿದ್ದಾರೆ. ಯಾಕಂದರೆ ಅಷ್ಟು ಜನ ಬರುವಾಗ ಯಾವುದೇ ಅವರಿಗೆ ಸಮಸ್ಯೆ ಆಗಬಾರ್ದು. ಆದ ಕಾರಣ 8 ಕೌಂಟ್ರ್ಗಳ ಮೂಲಕ ಒಂದೊಂದು ಕೌಂಟ್ರಲ್ಲಿ ಕರೆಕ್ಟಾಗಿ ಅವರಿಗೇನು ಡೀಟೇಲ್ಸ್ ಬೇಕು ಅದನ್ನೆಲ್ಲ ತೆಕ್ಕೊಂಡು ವಿದ್ಯಾರ್ಥಿ ವೇತನ PUC ಮಕ್ಕಳಾಗಿರ್ಬೋದು ಅಥವಾ SLC ಮಕ್ಕಳಾಗಿರ್ಬೋದು ಅವರಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆ ಭಾರಿ ಸುಂದರವಾಗಿ ಇಲ್ಲಿ ಮಾಡಿದ್ದಾರೆ. ಈಗ ವಿದ್ಯಾರ್ಥಿ ವೇತನಕ್ಕೆ ಬಂದ ನಿಮ್ಮ ಹೆಸರು? ಅನುಷಾಚಾರ್ಯ. ಏನು ಅನ್ನಿಸ್ತಾ ಉಂಟು ಇಲ್ಲಿ ವಿದ್ಯಾರ್ಥಿ ವೇತನ ಎಲ್ಲ ಸಿಗ್ತಾ ಇದೆ ಪಟ್ಲ ಹೇಳಿ? ಹೆಲ್ಪ್ ಆಗ್ತದೆ ನಮಗೆ ಕಾಲೇಜಿಗೆ ಕಲಿಲಿಕ್ಕೆ. ಸೊ ಕಲಿಕೆಗೆ ಹೆಲ್ಪ್ ಆಗ್ತದೆ ಇಂತಹ ಸ್ಕೀಮ್ಗಳಿಂದ ಅಂತ ಹೇಳ್ತಿದ್ದೀರಲ್ಲ? ನಿಶಾಂತ್. ಏನು ಅನ್ನಿಸ್ತು ಅಂದರೆ ಇಷ್ಟು ಸುಂದರವಾದ ವ್ಯವಸ್ಥೆ ನೋಡಿ 8 ಕಡೆ ಕೌಂಟ್ರೆಲ್ಲ ಹಾಕಿದ್ದಾರೆ, ಅಚ್ಚುಕಟ್ಟಾಗಿ ವ್ಯವಸ್ಥೆ ಮಾಡಿದರೆ. ಏನು ಅನ್ನಿಸ್ತು ಅಂದರೆ ಇದೆಲ್ಲ ನೋಡುವಾಗ? ಬೇಗ ಬೇಗ ಇದೆಲ್ಲ ಆಗ್ತುಂಟು, ಖುಷಿ ಆಗ್ತುಂಟು, ಎಜುಕೇಷನ್ಗೆ ಹೆಲ್ಪ್ ಆಗ್ತದೆ. ಸೊ ಪಟ್ಲ ಫೌಂಡೇಶನ್ ಈ ಒಂದು ಸ್ಕೀಮ್ ಬಗ್ಗೆ ನಿಮಗೆ ತುಂಬ ಸಂತೋಷ ಉಂಟು? ಹಾಂ, ಹೌದು. ಫಾತಿಮತ್ ರಾಹಿಲ. ಏನು ಅನಿಸ್ತಾ ಉಂಟು ಇಲ್ಲಿ ನೋಡಿ ಮಕ್ಕಳಿಗೆ ಒಂದು ವಿದ್ಯಾರ್ಥಿ ವೇತನ SLC ಮಕ್ಕಳಾಗಿರ್ಬೋದು PUC ಮಕ್ಕಳಾಗಿರ್ಬೋದು, ಏನು ಅನಿಸ್ತಾ ಉಂಟು ಇಲ್ಲಿ ವ್ಯವಸ್ಥೆ ಎಲ್ಲ ನೋಡುವಾಗ? ತುಂಬ ಖುಷಿ ಆಯಿತು, ಚಂದ ಉಂಟು ವ್ಯವಸ್ಥೆ. ಸೊ ವಿದ್ಯಾರ್ಥಿಗಳಿಗೆ ಇದು ಎಷ್ಟು ಉಪಯೋಗ ಆಗ್ಬೋದು? ಸ್ಕಾಲರ್ಶಿಪ್ಪಿಗೆ ನಮಗೆ ಫೀಸ್ ಕಟ್ಟಲಿಕ್ಕೆ ಉಪಯೋಗ ಆಗ್ತದೆ. ಸೊ ವಿದ್ಯಾಭ್ಯಾಸಕ್ಕೆ ತುಂಬ ಹೆಲ್ಪ್ ಆಗ್ತದೆ ಪಟ್ಲ ಫೌಂಡೇಶನ್ ಕಾರ್ಯಕ್ರಮ ಅಲ್ವಾ? ಥ್ಯಾಂಕ್ ಯು ಸೋ ಮಚ್. ಎಲ್ಲದು ಕರೆಕ್ಟಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲಿ ಕೂಡ ರಶ್ ಆಗ್ತಾ ಇಲ್ಲ, ಆರ್ಗನೈಸ್ಡ್ ಆಗಿ ಎಲ್ಲ ಮಾಡ್ತಾ ಇದ್ದಾರೆ. ಈ ಸರ್ತಿ ನಮ್ಮ ಫೌಂಡೇಶನಿಂದ ಎಲ್ಲ ಮಕ್ಕಳಿಗೂ ಕಲಾವಿದರಲ್ಲದೆ ಬೇರೆ ಸಹ BPL ಕಾರ್ಡ್ನ ಮಕ್ಕಳಿಗೆ SLC ಹಾಗೂ PUC 90 ಅಂಕಕ್ಕಿಂತ ಮೇಲೆ ಬಂದವರಿಗೆ ಸ್ಕಾಲರ್ಶಿಪ್ ಕೊಡೋದು ಭಾಳ ಖುಷಿ ಆಗ್ತಾಯಿದೆ. ಅಂದರೆ ಪಟ್ಲ ಫೌಂಡೇಶನಲ್ಲಿ ಎಲ್ಲರೂ ಕಲಾವಿದರು ಅಲ್ಲದೆ ಬೇರೆಯವರು ಭಾಗವಹಿಸ್ತಿರೋದು ತುಂಬ ಖುಷಿ ಆಗ್ತಾಯಿದೆ. ಓಕೆ, ನನ್ನ ಹಿಂದೆ ನೀವು ನೋಡ್ತಾ ಇರ್ಬೋದು ಸುಮಾರು ವಿದ್ಯಾರ್ಥಿಗಳು ಪಾಪ ವಿದ್ಯಾರ್ಥಿ ವೇತನಕ್ಕಾಗಿ ಇಲ್ಲಿ ಸಾಲುಗಟ್ಟು ನಿಂತಿದ್ದಾರೆ. ಆದರೆ ಯಾರಿಗೂ ಇಲ್ಲಿ ಅವ್ಯವಸ್ಥೆ ಅಂತಿಲ್ಲ. ಯಾಕಂದರೆ ಇವರನ್ನೆಲ್ಲ
ಯಾರೆಲ್ಲ ಟೋಕನ್ ನಂಬರ್ ಕೊಟ್ಟು ಇವರಿಗೆ ಸ್ಕಾಲರ್ಶಿಪ್ ಕೊಡುವಲ್ಲಿ ಒಂದಷ್ಟು ವಾಲಂಟಿಯರ್ಸ್ ಇಲ್ಲಿ ಕೆಲಸ ಮಾಡ್ತಾರೆ. ನೀವು ನೋಡ್ತಾ ಇದ್ರಿ ಇಲ್ಲಿ ಹೇಗೆಂದ ಆರಂಭ ಆಗಿದೆ, ತುಂಬ ಮಕ್ಕಳು ಬರ್ತಾ ಇದ್ದಾರೆ. 8 ಗಂಟೆಯಿಂದ ಆರಂಭ ಆಗಿದೆ. ಸುಮಾರು 4,000ಕ್ಕೂ ಮಿಕ್ಕಿದ ಅಪ್ಲಿಕೇಶನ್ಸ್ ನಮಗೆ ಬಂದಿದೆ ಈ ಬಾರಿ SLC ಮತ್ತು PUCಯಲ್ಲಿ 90ಕ್ಕಿಂತ ಅಧಿಕ ಅಂಕ ಪಡೆದಂತಹ BPL ಪಡಿತರ ಚೀಟಿ ಹೊಂದಿದಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಫೌಂಡೇಶನ್ ವತಿಯಿಂದ ಸ್ಕಾಲರ್ಶಿಪ್ ಸುಮಾರು 1,20,00,000ವರೆಗಿನ ಸ್ಕಾಲರ್ಶಿಪ್ಪನ್ನು ನಾವು ಈ ದಿನದಲ್ಲಿ ಈ ಕಾರ್ಯಕ್ರಮದಲ್ಲಿ ನೀಡ್ತಾ ಇದ್ದೇವೆ. ಎಲ್ರಿಗೂ ಸ್ಟೇಜಲ್ಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ, 2-3 ದಿನ ಬೇಕಾಗ್ಬೋದು. ಆದ ಕಾರಣ ಈ ರೀತಿಯ ಚೆಕ್ ವಿತರಣೆಯ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ರಾಜ್ಯದ ವಿವಿಧ ಎಡೆಯಿಂದ ಖಾಲಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ಎಲ್ಲ ಕಡೆ ಬಾಗಲಕೋಟೆ, ಮಡಿಕೇರಿ, ಕೊಡಗು, ಕೊಲ್ಲೂರು ಎಲ್ಲ ಕಡೆಯಿಂದ, ಬೆಂಗಳೂರಿಂದ ಬಂದಿದ್ದಾರೆ ಮಕ್ಕಳು, ಬಿಜಾಪುರದಿಂದ ಬಂದಿದ್ದಾರೆ. ಎಲ್ಲ ಕಡೆಯ ಮಕ್ಕಳಿಗೆ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೇವೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ. ಪಟ್ಲರವರ ಈ ಒಂದು ಯೋಜನೆಯಿಂದ ವಿದ್ಯಾರ್ಥಿಗಳಿಗೆ ಎಷ್ಟು ಉಪಯೋಗ ಆಗ್ಬೋದು ನಿಮ್ಮ ಅನಿಸಿಕೆ? ಇದುವರೆಗೆ ನಮ್ಮ ಫೌಂಡೇಶನಿಂದ ಕಲಾವಿದರ ಮಕ್ಕಳಿಗೆ ಮಾತ್ರ ಸ್ಕಾಲರ್ಶಿಪ್ಪನ್ನು ನೀಡ್ತಾ ಇದ್ರು. ಆದರೆ ಈ ಬಾರಿ ನಮ್ಮ ಒಂದು ಯೋಜನೆಯನ್ನು ವಿಸ್ತಾರ ಮಾಡಿ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಯಾವುದೇ ಜಾತಿ ಮತ ಭೇದದ ಧರ್ಮ ಅದು ಇಲ್ಲದೆ, ಯಾವುದೇ ಭೇದ ಇಲ್ಲದೆ ಈ ರೀತಿಯ ಸ್ಕಾಲರ್ಶಿಪ್ಪನ್ನು ನಾವು ನೀಡ್ತಾ ಇದ್ದೇವೆ. ಯಾವಾಗ ನಾವು ಶಿಕ್ಷಣಕ್ಕೆ ಪ್ರೋತ್ಸಾಹ ನೀಡ್ತೇವೆ, ಅದು ಕೇವಲ ಮಕ್ಕಳಿಗೆ ವಿದ್ಯೆ ಕೊಡೋದು ಮಾತ್ರ ಅಲ್ಲ, ಆ ಪ್ರೋತ್ಸಾಹವನ್ನು ಅವರು ಸದಾ ಅವರ ಜೀವನದ ಸಾಫಲ್ಯತೆಗೆ ಇದು ಸಹಕಾರಿಯಾಗ್ತದೆ ಅಂತ ನನ್ನ ಅನಿಸಿಕೆ. ಧನ್ಯವಾದ. ಥ್ಯಾಂಕ್ ಯು. ಅವರಿಗೆ ನೀರಿನ ವ್ಯವಸ್ಥೆ ಅಲ್ಲಿ ಮುಂದೆ ಹೋಗಬೇಕು. ಸೊ ಉಡುಪಿ ವೆಜ್ಜಿನವರ ಸೇವೆ. ಓಕೆ, ಉಡುಪಿ ವೆಜ್ ಹೋಟೆಲ್ ಅವರ ಸೇವೆ ಅಂತೆ. ತಲಪಾಡಿ ಉಡುಪಿ ವೆಜ್ ತಲಪಾಡಿ ಇವರ ಸೇವೆ ಅಣ್ಣ ಯಾವ ರೀತಿ ನಡೀತಾ ಉಂಟು? ಈ ಬಿಸಿಲಿಗೆ ತುಂಬ ಬಾಯಾರಿಕೆಯಲ್ಲಿದ್ದಾಗ ನಾವೊಂದು ಪ್ಲ್ಯಾನ್ ಮಾಡಿದ್ದೇವೆ. ಈ ಥರ ಎಲ್ಲರಿಗೆ ಒಂದು ಟ್ರಾಲಿಯಲ್ಲಿ ನೀರು ಕೊಡುವ ವ್ಯವಸ್ಥೆ ನಮ್ಮ ಒಂದು ಪುಣ್ಯದ ಕೆಲಸ. ನಮಗೆ ಖುಷಿ ಆಗುತ್ತೆ. ಯಕ್ಷಧ್ರುವ ಪಟ್ಲ ಫೌಂಡೇಶನಲ್ಲಿ ಇದರ ಕೆಲಸ ಮಾಡೋದೊಂದು ಅದೇ. ಈಗಾಗಲೇ ನೀವು ಸ್ಕಾಲರ್ಶಿಪ್ಗಾಗಿ ಸಾಲು ನಿಂತಿರುವಂಥ ವಿದ್ಯಾರ್ಥಿಗಳನ್ನು ನೋಡಿದ್ದೀರಿ. ಸೊ ಮಕ್ಕಳು ಬರುವಾಗ ಅವ್ರ ಜೊತೆ ಅವರ ಹೆತ್ತವರು ಬರ್ತಾರೆ. ಸೊ ಈ ಬಿಸಿಲಲ್ಲಿ ಅಲ್ಲಿ ಸ್ಥಳಾವಕಾಶ ಸ್ವಲ್ಪ ಕಡಿಮೆ ಇರುವಾಗ ಅವರಿಗೆ ಕೂತ್ಕೊಳ್ಳಿಕ್ಕೆ ಅಂತಲೇ ನೋಡಿ ಸುಂದರವಾದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಎರಡೂ ಕಡೆ ಕೂಡ ಮಾಡಿದ್ದಾರೆ. ಸಾಧ್ಯವಾದಷ್ಟು ಅವರಿಗೆ ವಿಶ್ರಾಂತಿ ಸಿಗುವ, ಯಾಕೆಂದರೆ ಬೆಳಿಗ್ಗೆಯಿಂದ ಆರಂಭವಾಗಿ ಸಂಜೆ ತನಕ ನಡೆಯುವಂಥ ಕಾರ್ಯಕ್ರಮ, ಅವರಿಗೆ ವಿಶ್ರಾಂತಿ ಸಿಗಲಿಕ್ಕೋಸ್ಕರ ಇಲ್ಲಿ ಕೂತ್ಕೊಂಡು ಅವರಿಗೆ ವಿಶ್ರಾಂತಿ ಮಾಡುವಂಥ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ತುಂಬ ಖುಷಿ ಆಗ್ತದೆ. ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಎಲ್ಲಿಂದ ಬರ್ತಿದ್ದೀರಿ ನೀವು? ನಾವು ಹೆಬ್ರಿ. ಹಾಂ, ಹೇಗೆ ಗೊತ್ತಾಯ್ತು ನಿಮಗೆ ಇಲ್ಲಿ ಈ ಎಲ್ಲ ಯೋಜನೆಗಳಿದೆ ಅಂತ? ಇದು ಬಂಟ್ರು ಸಂಘದಿಂದ ಆನ್ಲೈನಲ್ಲಿ ಗೊತ್ತಾಯಿತು. ಸೊ ಇಷ್ಟು ಜನ ಬರುವಾಗ ಅವರನ್ನು ಇಷ್ಟು ಒಳ್ಳೆ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಪಟ್ಲ ಸತೀಶ್ ಶೆಟ್ಟರು. ಸೊ ಅದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ತುಂಬ ಖುಷಿ ಆಗುತ್ತೆ. ಮಕ್ಕಳಿಗೋಸ್ಕರ ಇದು ಪ್ರೋತ್ಸಾಹಿಸ್ತಾ ಇದ್ದಾರಲ್ಲ, ಖುಷಿ ಆಗುತ್ತೆ. ಸೊ ನಿಮ್ಮ ಮಗಳೇನು ಮಾಡ್ತಿದ್ದಾರೆ? ಮಗ ಏನು ಮಾಡ್ತಿದ್ದಾರೆ? ಈಗ ಡಿಗ್ರಿ ಮಾಡ್ತಿದ್ದಾನೆ. 93% ಬಂದಿದೆ. ಅದಕ್ಕೆ ಪ್ರೋತ್ಸಾಹ ಧನವಾಗಿ ಕೊಡ್ತಾ ಇದ್ದಾರೆ. ಇದು ಎಷ್ಟು ಉಪಯೋಗಕ್ಕೆ ಬರ್ತದೆ ಅಂತ ನಿಮ್ಮ ಅನಿಸಿಕೆ? ಯೋಗಕ್ಕೆ ಅವರು ಮಕ್ಕಳಿಗೆ ಸ್ವಲ್ಪ ಇದಾಗುತ್ತೆ. ಆದರೂ ಅವರು ಓದೋರಿಗೆ ಮಕ್ಕಳಿಗೆ ನಮಗೊಂದು ಓದಿದರೆ ನಮ್ಗೆ ಹೀಗೆ ಪ್ರೋತ್ಸಾಹ ಸಿಗುತ್ತಲ್ಲ ಅಂತೇಳಿ ಒಂದು ಖುಷಿ ಆಗುತ್ತಲ್ಲ ಮಕ್ಕಳಿಗೆ. ಯಾರು ನಾವು ಓದೋದಕ್ಕೆ ಒಂದು ಖುಷಿ ಪಡ್ತಾರೆ ಅಂತೇಳಿ. ಮಾನ್ವಿ. ಎಲ್ಲಿಂದ ಬರ್ತಾ ಇದ್ದೀರಿ? ನಾನು ಕುಪ್ಪೆ ಪದವಿಂದ. ಎಷ್ಟು ಗಂಟೆಗೆ ಬಂದಿದ್ದೀರಿ ಸಾಧಾರಣ? ನಾನು 1 ಗಂಟೆಗೆ ಬಂದೆ. ಹೇಗೆ ಉಂಟು ಇಲ್ಲ ವ್ಯವಸ್ಥೆ ಎಲ್ಲ ಹೇಗೆ ಮಾಡಿದ್ದಾರೆ? ಚಂದ ಮಾಡಿದ್ದಾರೆ. ಸೊ ನಿಮಗೆ ಇನ್ಫಾರ್ಮೇಷನ್ ಹೇಗೆ ಸಿಕ್ಕಿತು ವಿದ್ಯಾರ್ಥಿ ವೇತನದ ಬಗ್ಗೆ? ನಮಗೆ ವಾಟ್ಸಪ್ಪಲ್ಲಿ ಫಾರ್ವರ್ಡ್ ಮಾಡಿದ ಮೆಸೇಜಿಂದ ಸಿಗ್ತದೆ. ವಿದ್ಯಾರ್ಥಿ ವೇತನ ಸಿಗುವಂಥ ಮಕ್ಕಳಿಗೆ ಟೋಕನ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಬನ್ನಿ ಈ ವ್ಯವಸ್ಥೆಗಳು ಯಾವ ರೀತಿ ಕೆಲಸ ಮಾಡಿದ್ದಾರೆ ಇದರ ಬಗ್ಗೆ ತಿಳ್ಕೊಳ್ಳುವ. ಸರ್ ನಮಸ್ಕಾರ. ಆಗದಿಂದ ತಾವು ಮೈಕದಲ್ಲಿ ಟೋಕನ್ ಬಗ್ಗೆ ಕರೆದು ಹೇಳ್ತಾ ಇದ್ದೀರಿ. ಸೊ ಯಾವ ರೀತಿ ಟೋಕನ್ ವ್ಯವಸ್ಥೆ ಮಾಡಿದ್ದೀರಿ, ಹೇಗೆ ಅದು ಪ್ರೊಸೀಜರ್? ಟೋಕನ್ ನಾವು 1ರಿಂದ ಇಲ್ಲಿ ಬಂದವರಿಗೆ ನಾವು ಟೋಕನ್ ಕೊಡ್ತಾ ಇದ್ದೇವೆ. ಅಂದರೆ ಮುಂಚೆ ಬಂದವರಿಗೆ ಬೇಗ ಆಗಿ? ಹೌದು, ಫಸ್ಟ್ ಬಂದವರಿಗೆ ಟೋಕನ್ ಕೊಡ್ತಾ ಇದ್ದೇವೆ ಬೆಳಗಿಂದ. ಆ ಟೋಕನ್ ಪ್ರಕಾರ ನಾವು ಬಿಡ್ತಾ ಇದ್ದೇವೆ ಆಗದಿಂದ. ಈಗ ಸಾಧಾರಣ ಎಷ್ಟು ತನಕ ಪಾಸ್ ಆಯಿತು? ಈಗ 1,400ವರೆಗೆ ಹೋಯಿತು ಟೋಕನ್. ಗಂಟೆ 1:15 ಆಗಿದೆ. ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡುವಂಥದ್ದು ಈ ವರ್ಷ ನಾವು ಶುರು ಮಾಡಿದ್ದು ಪಟ್ಲ ಫೌಂಡೇಶನ್. ಅದು ಒಳ್ಳೆಯ ಸ್ಪಂದನೆ ಸಿಕ್ಕಿದೆ. ಈಗಾಗಲೇ ಒಂದು 4,500 ಅಪ್ಲಿಕೇಶನ್ ಬಂದಿದೆ. ಅದರಲ್ಲಿ 3,700ವರೆಗೆ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆ. ಒಳ್ಳೆ ಸ್ಪಂದನೆ ಸಿಕ್ಕಿದೆ. ಇದೊಂದು ಒಳ್ಳೆ ಯೋಜನೆ. ಒಂದಷ್ಟು ಸಾಲಿನಲ್ಲಿ ಮಕ್ಕಳು ನಿಂತಿದ್ದಾರೆ. ಯಾವ ರೀತಿ ಪ್ರೊಸೀಜರ್ ಇಲ್ಲಿ ನಡೀತಾ ಉಂಟು ವಿದ್ಯಾರ್ಥಿ ವೇತನ? ಫಸ್ಟಿಗೆ ನಾವು ಅಲ್ಲಿ ಟೋಕನ್ ಕೊಟ್ಟಿದ್ದಾರೆ. ಟೋಕನ್ ಪ್ರಕಾರ ಈಗ ಒಂದೊಂದು ಬ್ಯಾಚ್ ಉಂಟು. 800, 800ರಿಂದ 8,200 ಹೀಗೆ 400 ಒಂದೊಂದು ಇದರಲ್ಲಿ ಬ್ಯಾಚಲ್ಲಿ. ಹಾಗೆ ಮಕ್ಕಳು ಬರ್ತಾರೆ. ಟೋಕನ್ ನೋಡಿ ನಾವು ಈ ಸೀರಿಯಲ್ ನೋಡಿ ಕೊಟ್ಬಿಡೋದು ಅವರಿಗೆ ಕ್ಯಾಶ್. ಅವರು ಟೋಕನ್ ನೋಡಿ ಅಲ್ಲಿ ಮಕ್ಕಳ ಸಿಗ್ನೇಚರ್ ತಗೊಳ್ಳೋದು. ನಾನು ಕವರಲ್ಲಿ ಪಾಸ್ಬುಕ್ ಚೆಕ್ ಬುಕ್ ಕೊಟ್ಟಿದ್ದಾರೆ. ಅದನ್ನು ನೋಡಿ ಸೀರಿಯಲ್ ಪ್ರಕಾರ ಆ ನಂಬರಿನ ಟ್ಯಾಲಿ ಮಾಡಿ ಚೆಕ್ ಕೊಟ್ಟುಬಿಡು ಅವರಿಗೆ. ಓಕೆ, ಈಗ ಇಲ್ಲಿ 8 ಕೌಂಟರ್ ನಾನು ನೋಡಿದ್ದೇನೆ. ಸೊ 8 ಕೌಂಟರಲ್ಲಿ ಒಂದಷ್ಟು ಸಿಬ್ಬಂದಿಗಳು ಕೆಲಸ ಮಾಡ್ತಿದ್ದಾರೆ. ಸೊ ಈಗ ಸಂಜೆ ತನಕ ಯಾವ ರೀತಿ ಶಿಫ್ಟ್ ಏನಾದರೂ ಆಗುತ್ತಾ ಅಲ್ಲ ನೀವೇ ಇರ್ತೀರಿ ಹೇಗೆ? ನಾವೇ ಇದೆ. ನಮ್ಮದು ಬ್ಯಾಚಲ್ಲಿ ಕೊಟ್ಟಿದ್ದಾರೆ. 400 ನಮಗೆ ಮಕ್ಕಳು ಕೊಟ್ಟಿದ್ದಾರೆ. ಆ ಪ್ರಕಾರ ನಾವು ಮಕ್ಕಳಿಗೆ ವಿತರಿಸ್ತಿದ್ದೇವೆ ಚೆಕ್.
ಸೊ ಈ ಒಂದು ಯೋಜನೆ ಬಗ್ಗೆ ನಿಮ್ಮೊಂದು ವೈಯಕ್ತಿಕ ಅಭಿಪ್ರಾಯ ಏನು? ಎಷ್ಟು ಖುಷಿ ಆಗ್ತಿದೆ ಈ ಪಟ್ಲ ಸಂಭ್ರಮ ನೋಡುವಾಗ ನಿಮಗೆ? ಭಾರಿ ಖುಷಿ ಆಯಿತು. ಪಾಪ ಮಕ್ಕಳಿಗೆಲ್ಲ ನೋಡಿ ಅವರು ಎಷ್ಟು ಇದು ಮಾಡಿದ್ದಾರೆ. ಜಾತಿ ಭೇದ ನೋಡದೆ ಎಲ್ಲ ಮಕ್ಕಳಿಗೆ ಯಾವ ಜಾತಿ ಅಂತ ಇಲ್ಲ, ಎಲ್ಲ ಜಾತಿಗೆ, ಶೆಟ್ಟಿಗಳಿಗೆ ಕೊಡಲಿಲ್ಲ, ಎಲ್ಲ ಜಾತಿಗೆ ಕೊಟ್ಟಿದ್ದಾರೆ. ಅದೊಂದು ನಮಗೆ ಖುಷಿಯಾಗಿದೆ. ಪಟ್ಲ ಧನ್ಯವಾದ. ನಿಮ್ಮ ಅಷ್ಟೇ ನಿಸ್ವಾರ್ಥವಾಗಿ ಇಲ್ಲಿ ಕೆಲಸ ಮಾಡ್ತಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಮಕ್ಕಳು ಸೇರಿದ್ದಾರೆ, ಬನ್ನಿ ಅವರ ಹತ್ರ ಮಾತಾಡಿಸುವ ಪ್ರಯತ್ನ ಮಾಡುವ. ನಮಸ್ಕಾರ, ನಿಮ್ಮ ಹೆಸರು? ತೃಪ್ತಿ. ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳ್ತಂಗಡಿ. ಹೇಗೆ ವ್ಯವಸ್ಥೆ ಎಲ್ಲ ಹೇಗೆ ಉಂಟು ಇಲ್ಲಿ? ತುಂಬ ಚೆಂದ ಉಂಟು, ಕ್ಲೀನಾಗಿ ಡಿಸಿಪ್ಲಿನ್ ಆಗಿ ಉಂಟು. ಬಡವರಿಗೆ ತುಂಬಾ ಸಹಾಯ ಆಗ್ಬೋದು ಈ ಒಂದು ಹಣದಿಂದ, ಹಾಗಾಗಿ ಎಲ್ಲರಿಗೆ ಉಪಯೋಗ. ಎಲ್ಲಿಂದ ಬಂದಿದ್ದೀರಿ? ಉಪ್ಪಿನಂಗಡಿ. ಉಪ್ಪಿನಂಗಡಿ. ಪಟ್ಲರವರ ಈ ಒಂದು ಯೋಜನೆ ನಿಮಗೆ ಎಷ್ಟು ಖುಷಿ ಕೊಡ್ತಾ ಉಂಟು? ತುಂಬ ಖುಷಿ ಕೊಡ್ತಾರೆ. ಯಾಕೆ? ಅಂದರೆ ಕಲಿತವರಿಗೆ ಒಳ್ಳೆಯ ಸ್ಕಾಲರ್ಶಿಪ್ ಕೊಡ್ತಿದ್ದಾರಲ್ಲ, ಅದಕ್ಕೆ ಪ್ರೋತ್ಸಾಹ ನೀಡ್ತಿದ್ದಾರೆ. ಹಾಗಾಗಿ ಬಡ ಮಕ್ಕಳಿಗೆ ತುಂಬ ಸಹಕಾರ ಆಗ್ತದೆ ಇದರಿಂದ ತುಂಬ ಖುಷಿ ಆಗ್ತದೆ. ಸೊ ಪಟ್ಲರವರ ಈ ಒಂದು ಯೋಜನೆ ತುಂಬ ಸಂತೋಷ ಕೊಟ್ಟಿದೆ ನಿಮಗೆಲ್ಲ. ಶರಣ್ಯ. ಎಲ್ಲಿಂದ ಬಂದಿದ್ದೀರಿ? ನಾವು ಬೆಳಗಾವಿಯಿಂದ. ಎಷ್ಟು ಗಂಟೆಗೆ? ಬೆಳಗಾವಿಯಿಂದ. ಹಾಂ. ಎಷ್ಟು ಗಂಟೆಗೆ ಇಲ್ಲಿ ಬಂದಿದ್ದೀರಿ? ನಾವು 9:30. ಹೇಗೆ ಉಂಟು ವ್ಯವಸ್ಥೆ? ಬೆಳಿಗ್ಗೆ ಬಂದಿದ್ದೀರಿ, ಇಷ್ಟೊತ್ತಾಯ್ತು, ಈಗ ಹೇಗೆ ವ್ಯವಸ್ಥೆಯಲ್ಲಿ ಯಾವ ರೀತಿ? ಫಾತಿಮತ್ ಜುಮೈ. ಎಲ್ಲಿಂದ ಬರ್ತಾ ಇದ್ದೀರಿ? ಸುಳ್ಯ. ಏನು ಅನಿಸ್ತಾ ಉಂಟು ಇಲ್ಲಿದ್ದು ವ್ಯವಸ್ಥೆ ನೋಡುವಾಗ? ತುಂಬ ಖುಷಿ ಆಗ್ತಾ ಉಂಟು, ಒಳ್ಳೆ ವ್ಯವಸ್ಥೆ, ಎಲ್ಲರೂ ಕರೆಕ್ಟ್. ನೀವೇನು ಮಾಡ್ತಿದ್ರಿ, ಏನು ಕಲಿತಿದ್ರಿ? ನಾನು ಸೆಕೆಂಡ್ PU ಆಯಿತು. ನಿಮ್ಗೆ ಹೇಗೆ ಗೊತ್ತಾಯ್ತು ಈ ಯೋಜನೆ ಬಗ್ಗೆ? ವಾಟ್ಸಪ್ ಮೂಲಕ ಶೇರ್. ಫೌಂಡೇಶನ್ ವತಿಯಿಂದ ನಾವು ಈ ಬಾರಿ ಬಹಳ ವಿಶಿಷ್ಟವಾಗಿ BPL ಕಾರ್ಡ್ ಇರುವಂತಹ ಮಕ್ಕಳು 90% ಅಧಿಕ ಯಾವ ಮಕ್ಕಳು ಅವರ SSLC ಅಥವಾ PUCಯಲ್ಲಿ ಸ್ಕೋರ್ ಮಾಡಿದಾರೋ ಅವರೆಲ್ಲರಿಗೂ ಕೂಡ ನಾವು ವಿದ್ಯಾರ್ಥಿ ವೇತನವನ್ನು ನೀಡುವಂತಹ ಒಂದು ವಿಶಿಷ್ಟ ಆಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಬಾರಿ ನಮ್ಮ ನಿರೀಕ್ಷೆ ಮಟ್ಟಕ್ಕಿಂತಲೂ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಇದು ನಮಗೆ ಬಹಳಷ್ಟು ಸಂತೋಷ ನೀಡಿದೆ. ಆದರೆ ಕೆಲವೊಂದು ಅಡಚಣೆಗಳು ಇದ್ದದ್ದೇ. ಪಾಪ ಬಿಸಿಲಿನ ಬೇಗೆಯಲ್ಲಿ ತುಂಬ ಜನ ಮಕ್ಕಳು ಇದರಲ್ಲಿ ಸ್ವಲ್ಪ ಪಾಪ ಕಷ್ಟಪಡ್ತಾ ಇದ್ದಾರೆ, ಏನು ಮಾಡಲಿಕ್ಕೆ ಆಗ್ತಾ ಇಲ್ಲ. ಆದಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇವೆ. ಯಕ್ಷಗಾನ ಅಂದರೆ ಏನು, ಯಕ್ಷಗಾನ ಕಲೆಯಲ್ಲಿ ಮಕ್ಕಳು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಸಣ್ಣ ಮಟ್ಟಿನ ರೀತಿಯಲ್ಲಿ ಮಕ್ಕಳಿಗೆ ತೋರಿಸಬೇಕು ಅನ್ನುವಂಥ ಒಂದು ಸಣ್ಣ ಪ್ರಯತ್ನ ಅಷ್ಟೇ. ಪೊಲೀಸ್ ಬತ್ತಿನ, ಆ್ಯಂಬುಲೆನ್ಸ್ ಬತ್ತಿನ, ಒಂದು ನಿಮಿಷ ಸರ್, ಉಂಟಲ್ಲಿ ಕಾಂಡ್ಯದಿಂಚೆ ನಾನು ಮುಲ್ಪ ಬೆಳಿಗ್ಗೆಯಿಂದ ನಾನು ಇಲ್ಲಿ ನೋಡ್ತಾ ಇದ್ದೇನೆ. ಒಂದಷ್ಟು ವ್ಯವಸ್ಥೆಗಳಾಗ್ತಾ ಉಂಟು, ಒಂದಷ್ಟು ಕಾರ್ಯಕರ್ತರು ಆಚೆ ಈಚೆ ಹೋಗ್ತಾರೆ. ಆದರೆ ನೀವು ಒಂದು ವಿಭಿನ್ನ ಪ್ರಯತ್ನ, ಈ ಸಿನಿಮಾದಲ್ಲಿ ಬಿಲ್ಡಿಂಗ್ ರೈಟ್ ಆಗ ಎಲ್ಲರೂ ಮೈಕ್ ಹಿಡ್ಕೊಂಡು ಶಸ್ತ್ರಾಸ್ತ್ರ ಬಿಸಾಡಿ ನಿಮ್ಮದು ಸರಳರಾಗಿ ಆ ರೀತಿ ಏನಿದು, ಏನು ವಿಷಯ ನಿಮ್ಮದು? ಇನ್ನು ನಾವೊಂದು ವ್ಯವಸ್ಥಿತ ರೂಪದಲ್ಲಿ ಮಾಡಲಿಕ್ಕಾಗಿ ಇದು ಮಾಡಿದಂಥ ಒಂದು ನಮ್ಮ ಐಡಿಯಾ. ಯಾಕಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು ಅಂತೇಳಿ ನಮ್ಮ ಅನಿಸಿಕೆ ಇತ್ತು. ಇದಕ್ಕೆ ನಮ್ಮ ಕಮಿಟಿಯವರು ಹೇಳಿದರು ಯಾವ ರೀತಿಯಲ್ಲಿ ಕಂಟ್ರೋಲ್, ನಾವು ಬಾಯಲ್ಲಿ ಹೇಳಿದರೆ ಮಕ್ಕಳು ಕೇಳುವಂಥ ಪರಿಸ್ಥಿತಿಯಲ್ಲಿ ಇಲ್ಲ. ಆದ್ದರಿಂದ ಮಕ್ಕಳಿಗೆ ಮತ್ತು ಎತ್ತವರಿಗೆ ನಾವು ಮನವರಿಕೆ ಮಾಡಬೇಕಾದ್ರೆ ಈ ಒಂದು ಮೈಕದ ಅವಶ್ಯಕತೆ ಇತ್ತು. ಇದನ್ನು ನಮ್ಮ ಕಮಿಟಿಯವರೇ ನಮಗೆ ತೆಗೆಸಿಕೊಟ್ಟು ಇದರ ಜವಾಬ್ದಾರಿ ನನಗೆ ಕೊಟ್ಟಿದ್ದಾರೆ. ಈಗ ಟೋಕನ್ ಮಾತ್ರ ಕೊಡಲಾಗುವುದು, ಟೋಕನ್ ಮಾತ್ರ. ಸ್ಟೂಡೆಂಟ್ಗಳು ಇಲ್ಲಿ, ಇದು PUC ಅವರು ಮಾತ್ರ ಇಲ್ಲಿ ನಿಲ್ಲಬೇಕು. ಒಂದು ಆಸನದ ಮೇಲೆ ಮತ್ತೊಂದು ಆಸನ. ಉಪವಿಷ್ಟ ಕೋನಾಸನದ ಮೇಲೆ ಬಕಾಸನ. ವಿಶ್ರಾಂತಿ. ವಿಶೇಷವಾದಂತಹ ರಚನೆ. ವಿಶ್ರಾಂತಿ. ಈಗ ನಾವಿದ್ದೇವೆ VIP ಸೆಕ್ಷನ್ ಹತ್ರ. ಸೊ VIP ಅಂದರೆ ಯಾರು? ದೊಡ್ಡ ದೊಡ್ಡ ಸಿನಿಮಾ ನಟರ ಅಥವಾ ದೊಡ್ಡ ದೊಡ್ಡ ಕಲಾವಿದರ? ಖಂಡಿತವಾಗ್ಲಲ್ಲ. ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಅದರ ಹಿಂದೆ ಕೆಲವರ ಕೊಡುಗೆ ಇರುತ್ತೆ. ಧನ ಸಹಾಯ ರೀತಿಯಲ್ಲಿ ಈ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮವನ್ನು ಸಂಯೋಜನೆ ಮಾಡುವಾಗ ಪಟ್ಲರವರ ಕನಸೇನಿರುತ್ತೆ, ಆ ಕನಸಿಗೆ ನಾನು ನಿಮ್ಮ ಜೊತೆ ಇದ್ದೇನೆ ಅಂತ ಒಂದಷ್ಟು ದಾನಿಗಳು ಸೇರಿಕೊಂಡಿದ್ದಾರೆ. ಅವರಿಗಾಗಿ ವಿಶೇಷ ಆತಿಥ್ಯದ ವ್ಯವಸ್ಥೆಯನ್ನು ಇಲ್ಲೆಲ್ಲ ಸಿದ್ಧ ಮಾಡ್ತಿದ್ದಾರೆ. ಸೊ ಮಧ್ಯಾಹ್ನದ ಅಡುಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ದಾರೆ. ಬನ್ನಿ ಇದರ ಒಂದು ಸುತ್ತು ನೋಡ್ಕೊಂಡು ಬನ್ನಿ.
ಭಾರತೀಯ ಅಂಚೆ ಇಲಾಖೆ ಸಹಯೋಗದೊಂದಿಗೆ ಇಲ್ಲಿ ಪಟ್ಲ ಫೌಂಡೇಶನ್ ವತಿಯಿಂದ ಅಪಘಾತ ವಿಮೆ ಯೋಜನೆಗೆ ಕೂಡ ವ್ಯವಸ್ಥೆ ಮಾಡಿದ್ದಾರೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ನ ಬಹುದೊಡ್ಡ ಕೊಡುಗೆ ದೈವಾರಾಧನಾ ಕ್ಷೇತ್ರ, ರಂಗಭೂಮಿ ಕ್ಷೇತ್ರ ಮತ್ತು ಯಕ್ಷಗಾನ ಕಲಾವಿದರಿಗೆ ಪಟ್ಲ ಫೌಂಡೇಶನ್ನಿಂದ ಕೊಡಮಾಡಲ್ಪಡುವಂಥ ಈ ಅಪಘಾತ ವಿಮೆ ಭಾರತೀಯ ಅಂಚೆ ಇಲಾಖೆಯ ಅತಿ ಕನಿಷ್ಠ ಪ್ರೀಮಿಯಮ್ನ ಗರಿಷ್ಠ ಸವಲತ್ತಿನ ಏಕೈಕ ಅಪಘಾತ ವಿಮೆ. ಅದು ನೋಂದಾವಣೆ ಹಿಡಿದು ಕಟ್ಟಕಡೆಯವರೆಗೆ ಸಿಗುವಲ್ಲಿವರೆಗೆ. ಅಂದರೆ ಇಲ್ಲಿ ಏನು ಮಾಡ್ತಾ ಇದೆ, ಮೊದಲು ಅದು ಡಾಕ್ಯುಮೆಂಟ್ ಬಾಂಡ್ ಬರೋದು ಮಾತ್ರ ಮೆಸೇಜಲ್ಲಿ. ನಾವಿಲ್ಲಿ ಏನು ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ನಮ್ಮದೇ ಪ್ರಿಂಟರ್ ಆಗಿ ಬಾಂಡನ್ನು ಪ್ರಿಂಟ್ ಮಾಡಿ ಕೂಡ ವಿಶೇಷವಾಗಿ ಕೊಡ್ತಾ ಇದ್ದೇವೆ. ಇದು ಪೋಸ್ಟ್ ಆಫೀಸ್ನ ಕೊಡುಗೆ. ಅದರ ಮೊತ್ತ ಅದು ಇದೆ ಇವರದ್ದು ಕೊಡುಗೆ, ಅದರದ್ದು ಯಾರಿದು ಪಟ್ಲ ಫೌಂಡೇಶನ್ ಕೊಡುಗೆ. ಏನು ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಪ್ರತಿ ಒಬ್ಬರಿಗೂ ಈಗ ಏನು ಇಲ್ಲಿ ಇನ್ಶೂರೆನ್ಸ್ ಮಾಡ್ತಾರೆ ಅದರ ಫಾಲೋಅಪ್ ಕೂಡ ಆಗ್ತದೆ. ಉದಾಹರಣೆಗೆ ಈಗ ಆನಂದ ಅಂತ ಒಂದು ಕಟೀಲ್ ಮೇಳದ ಒಂದು ಯಕ್ಷಗಾನ ಕಲಾವಿದರು ಇನ್ಶೂರೆನ್ಸ್ ಮಾಡಿ ರಿಕ್ಷಾ ಅಪಘಾತದಲ್ಲಿ ತೀರ್ಕೊಂಡ್ರು. ಅವರಿಗೆ 10 ಲಕ್ಷ ರೂಪಾಯಿ ಇಲ್ಲಿಂದ ಸಿಕ್ತು, ಪಟ್ಲದವರ ಕೈಯಲ್ಲೇ ಕೊಟ್ಟಿರುವಂಥ ಫೌಂಡೇಶನ್. ಆದರೆ ಅದರ ಹಿಂದೆ ಫಾಲೋಅಪ್ ಅಂತಿದೆ, ಅದನ್ನು ಸಿಗುವಲ್ಲಿ ಏನು ಡಾಕ್ಯುಮೆಂಟ್ ಕೊಡಬೇಕು. ಇದರ ಬಗೆಯಾಗಿ ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂತ ನಮ್ಮ ಪೋಸ್ಟ್ ಆಫೀಸಲ್ಲಿ ಒಂದು ಸ್ಪೆಷಲ್ ಸೆಕ್ಷನ್ ಇದೆ. ನಾವು ಏನಾದರೂ ಮಾಡಿದ್ರು ಅಲ್ಲಿ ಹೋಗಿ ಹೇಳಿದರೆ ಆಯಿತು, ಅದನ್ನು ಪರಿಪೂರ್ಣ ಪರಿಶೀಲಿಸಿ ಅವರಿಗೆ ಒದಗಿಸುವಂಥ ಕಟ್ಟ ಕಡೆಯಲ್ಲಿವರೆಗೆ ಪ್ರಯತ್ನ ಮಾಡ್ತಾರೆ. ಬಸವರಾಜ್ ಚೌಕಳಮೆಕ್ಕೆ ಅವರು ನಮಸ್ಕಾರ. ನಮಸ್ತೆ. ಪಟ್ಲ ಫೌಂಡೇಶನ್ ಈ ಒಂದು ಯೋಜನೆ ತೆಂಕು ದಿಕ್ಕಿನಿಂದ ಆರಂಭ ಆಗಿ ಬಡಗಿನಂತಲೂ ವಿಸ್ತಾರ ಆಗಿದೆ. ಬಡಗು ಕಲಾವಿದರಾಗಿ ತಾವು ಇದರ ಬಗ್ಗೆ ಏನು ಅಭಿಪ್ರಾಯ ಹೇಳ್ತೀರಿ? ಕಲಾವಿದ ಒಳ್ಳೆಯ ಇದು ಸಾಕಾರ, ಇದು ಕಲಾವಿದ ಎಲ್ಲ ಕಲಾವಿದರಿಗೆ ಒಂದು ಮಾರ್ಗದರ್ಶನ, ಒಂದು ಬದುಕಿಗೆ ಒಂದು ಒಳ್ಳೆಯ ಮಾರ್ಗದರ್ಶನ. ಹಾಗಾಗಿ ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾರೆ. ಓಕೆ, ಈ ಕಲಾವಿದರಾಗಿ ಇನ್ನೊಂದು ಕಲಾವಿದರ ಬಗ್ಗೆ ಯೋಚನೆ ಮಾಡುವಂಥ ಈ ಒಂದು ಪಟ್ಲರವರ ಈ ಕನಸಿನ ಬಗ್ಗೆ ತಮ್ಮ ಅಭಿಪ್ರಾಯ? ಅವರು ಒಳ್ಳೆಯ ದಾರಿಯನ್ನು ಮಾಡಿ ಕಲಾವಿದರು ನಾವು ಬದುಕಬೇಕು, ಇನ್ನೊಬ್ಬರು ಬದುಕಬೇಕೆಂಬ ಒಳ್ಳೆಯ ಗುಣದಿಂದ ಇದೊಂದು ಕಲಾವಿದರಿಗೆ ಒಂದು ಮಾರ್ಗದರ್ಶನ ಮತ್ತು ಕಲಾವಿದರಿಗೆ ಒಳ್ಳೆಯ ಒಂದು ದಾರಿ ದೀಪ. ಕೊಡಗಿನ ಪ್ರಸಿದ್ಧ ಪುಂಡು ವೇಷಧಾರಿಗಳಂತ 90 ವಿಶ್ವನಾಥ್ ಆಚಾರ್ ನಮ್ಮ ಜೊತೆ ಇದ್ದಾರೆ. ಕಲಾವಿದರಿಗೆ ಹೀಗೊಂದು ಇನ್ಸೂರೆನ್ಸ್ ಪಟ್ಲ ಭಾಗವತರು ಮಾಡಿಸಿದ್ದಾರೆ ಅಂತ ಹೇಳಿದ್ರೆ ನಿಜವಾಗಿ ನಾವು ಯಕ್ಷಗಾನ ಕಲಾವಿದರಾಗಿ ಇದ್ದದ್ದಕ್ಕೆ ಸಾರ್ಥಕ. ಅಂಥ ಭಾಗವತರನ್ನು ಪಡೆದದ್ದಕ್ಕೆ ನಮ್ಮ ಸೌಭಾಗ್ಯ ಅಂತ ಭಾವಿಸಿಕೊಳ್ತೇನೆ. ವಿಮಾ ಯೋಜನೆ ಮಾಡಿದ್ರಿಂದ ನಾವು ಎಲ್ಲಿಯಾದರೂ ಅಸಂಗತವಾಗಿ ಹೆಚ್ಚು ಕಡಿಮೆ ಆದರೆ ಅದರಿಂದ ನಮ್ಮ ಮನೆಯವರಿಗೂ ಅದಕ್ಕೆ ಧನ ಸಹಾಯ ಆಗುತ್ತದೆ. ಮತ್ತು ಕಲಾವಿದರು ಜೀವಾಳ ಎಷ್ಟೊತ್ತಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿದ್ದೆ ಬಿಟ್ಕೊಂಡು ತಿರುಗಾಟ ಎಷ್ಟೊತ್ತಿ ಏನೂ ಆಗ್ಬೋದು. ಧರ್ಮಸ್ಥಳ ಮೇಳದ ಪ್ರಸಿದ್ಧ ಹಾಸ್ಯಗಾರರು ಮಹೇಶ್ ಮನಿಯಾನಿ ಇದ್ರ ತೋಟ ಇದ್ದಾರೆ. ನಮಸ್ಕಾರ. ನಮಸ್ತೆ ಸರ್. ಈ ವರ್ಷ ನಾನು ಇಲ್ಲಿ ಹೆಚ್ಚಾಗಿ ಕಲಾವಿದರನ್ನೇ ಕಾಣ್ತಾ ಇದ್ದೆ. ಈ ಸಲ ಎಲ್ಲಿ ನೋಡಿದರೂ ಮಕ್ಕಳು ಕಾಣ್ತಾ ಇದ್ದಾರೆ. ಅದೊಂದು ತುಂಬ ಸಂತೋಷದ ವಿಷಯ. ಬಾಲವನದಾಗಿದೆ. ಎಲ್ಲಿ ನೋಡಿದ್ರು ಮಕ್ಕಳು. ನಾವು ಎಲ್ಲರೂ ಮೆಚ್ಚುವಂಥ ವಿಷಯ. ನಿಜವಾಗಿ ಇದನ್ನು ಸರ್ಕಾರ ಮಾಡಬೇಕಾದದ್ದು ಪಟ್ಲ ಭಾಗವತರು ಮಾಡ್ತಾರಂತಾದರೆ ನಾವೆಲ್ಲರೂ ಹೆಮ್ಮೆ ಪಡುವಂತಹ ವಿಷಯ. ದಿನೇಶನ ನಮಸ್ಕಾರ. ನಮಸ್ತೆ ಸರ್. ಅದೇ ರೀತಿ ಪ್ರಜ್ವಲನ್ನ ಸವ್ಯಸಾಚಿ ಕಲಾವಿದರು ನಮ್ಮ ಜೊತೆ ಇದ್ದಾರೆ. ಅತಂತ್ರ ಸ್ಥಿತಿಯಲ್ಲಿದ್ದಂಥ ಯಕ್ಷಗಾನ ಕಲಾವಿದರಿಗೆ ಒಂದು ಕಾಮಧೇನುವಾಗಿ ಎಲ್ಲ ರೀತಿಯಲ್ಲಿ ಎಲ್ಲ ವಿಧದಲ್ಲಿಯೂ ನಮಗೊಂದು ಬೆನ್ನೆಲುಬಾಗಿ ನಿಂತವರು ಅಂತ ಹೇಳಿದರೆ ಯಕ್ಷಧ್ರುವ ಪಟ್ಲ ಸತೀಶಣ್ಣ. ಅದಕ್ಕಿಂತ ಹೆಚ್ಚು ಹೇಳುವಂಥದ್ದೇನಿಲ್ಲ. ಇದ್ರೆ ನಾವು ಹಗಲು ರಾತ್ರಿ ಅಂತೇಳಿ ನಾವು ವಾಹನದಲ್ಲೇ ತಿರುಗಾಟ ಮಾಡುವವರು ಒಂದು ರೀತಿ. ಮತ್ತೊಂದು ನಿದ್ದೆಗೆಡುವಂಥ ಸಂದರ್ಭದಲ್ಲಿ ಏನಾದರೂ ಸಿಕ್ಕಿದಲ್ಲಿ ಹೋದಲ್ಲೆಲ್ಲ ತಿನ್ನುವಂಥ ಆಹಾರ ನೀರಿರ್ಬೋದು, ಇಂಥದ್ರಲ್ಲೆಲ್ಲ ಏನಾದರೂ ಸ್ವಲ್ಪ ಆರೋಗ್ಯ ಕೆಟ್ಟರೆ ಎಲ್ಲದಕ್ಕೂ ಬಹಳ ಒಂದು ಧೈರ್ಯ ಯಕ್ಷಧ್ರುವ ಪಟ್ಲದ್ದು ಒಂದು ಇನ್ಸೂರೆನ್ಸ್ ಉಂಟಂತೇಳಿ. ತುಂಬ ಮಂದಿ ಇಂತಹ ಟ್ರಸ್ಟ್ಗಳನ್ನು ಮಾಡಿದವರನ್ನು ನೋಡಿದ್ದೇವೆ. ಆದರೆ ಸದ್ವಿನಿಯೋಗ ಅನ್ನೋದುಂಟಲ್ಲ, ಒಂದು ಆರ್ಥಿಕವಾಗಿ ಕ್ರೋಢೀಕರಿಸಲ್ಪಟ್ಟಂತಹ ಧನವನ್ನು ಸದ್ವಿನಿಯೋಗ ಮಾಡುವಲ್ಲಿ ಭಾಗವತರು ಯಶಸ್ವಿಯನ್ನು ಕಂಡಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆರ್ಥಿಕವಾಗಿ ಕ್ರೋಢೀಕರಿಸಿದಂತಹ 1 ರೂಪಾಯಿಯೂ ಕೂಡ ಭಾಗವತರು ಯಾವ ಕಾಲಕ್ಕೂ ವಿನಿಯೋಗಿಸುವವರಲ್ಲ, ಮತ್ತು ಅವರಿಗೆ ಅದರ ಅನಿವಾರ್ಯತೆ ಇಲ್ಲ. ಇದು ಕಲಾವಿದರಿಗೆ ಸದ್ವಿನಿಯೋಗ ಆಗಬೇಕು ಎನ್ನುವಂತಹ ಒಂದು ನಿಸ್ವಾರ್ಥ ಮನೋಭಾವನೆ ಇರುವ ಕಾರಣ ಈ ಸಂಸ್ಥೆ ಇಷ್ಟೊಂದು ಈ ಮಟ್ಟಕ್ಕೆ ಮಾತ್ರ ಅಲ್ಲ, ಇದಕ್ಕಿಂತಲೂ ಮೇಲ್ಮಟ್ಟಕ್ಕೆ ಬರ್ತದೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದರ ಬಗ್ಗೆ ಮಾತಾಡಲಿಕ್ಕೆ ನಮಗೆ ಶಬ್ದಗಳೇ ಸಿಗುವುದಿಲ್ಲ. ಯಾಕೆಂದರೆ ಕೆಲವು ವರ್ಷಗಳಿಂದ ಇದನ್ನು ನಾವು ನೋಡ್ಕೊಂಡು ಬಂದಿದ್ದೇವೆ. ಕಲಾವಿದರ ಬದುಕಿಗೆ ಮುಂದಿನ ಭದ್ರತೆ ಯಾವುದು ಕೇಳಿದರೆ ಮೊದಲೆಲ್ಲ ಶೂನ್ಯ ಆಗಿತ್ತು. ಅವರು ದುಡಿದದ್ದು ಅವರು ಸಂಪಾದನೆ ಮಾಡಿದ್ದು ಅಷ್ಟೇ ಅವರ ಜೀವನಕ್ಕೆ ಆಧಾರ ಆಗಿತ್ತು. ಈಗ ಹಾಗಲ್ಲ.
ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಅವರು ಬಹಳ ದೊಡ್ಡ ಕಲಾವಿದರಿಗೆ ಒಂದು ಹೋರಾಟ ಕೊಡ್ತಾ ಇರುವುದು ಬಹಳ ಸಂತೋಷದ ಸುದ್ದಿ, ನಮಗೆ ಹೆಮ್ಮೆ ಅನ್ನಿಸ್ತದೆ. ಕೇವಲ ಯಕ್ಷಗಾನ ಕಲಾವಿದರಂತಲ್ಲ, ನಾಟಕದ ಕಲಾವಿದರು ಇರ್ಬೋದು, ಕೋಲ ಕಟ್ಟುವವರು ಇರ್ಬೋದು, ಅವರಿಗೆ ಅವ್ರ ಮಕ್ಕಳಿಗೆ ಅವರ ಮನೆಗೆ ಒಂದು ಭದ್ರ ಬುನಾದಿ ಅಂತಲೇ ಹೇಳಬೇಕು. ಯಾಕಂದರೆ ದೊಡ್ಡ ಫಲಾನುಭವಿ ನಾನು ಈ ಪಟ್ಲ ಫೌಂಡೇಶನ್ ಇದ್ದು. ಹೋದ ವರ್ಷ ನನ್ನ ಗೃಹ ನಿರ್ಮಾಣದ ಕಾರ್ಯಕ್ರಮ ನಡೆಯಿತು. ಪಟ್ಲ ಫೌಂಡೇಶನ್ನಿಂದ ನನಗೆ ಬಹಳ ದೊಡ್ಡ ಮೊತ್ತ ಸಿಕ್ಕಿದೆ, ಅದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಈಗ ನನ್ನ ಜೊತೆ ಅಶೋಕ ಪರವ ಹೊಮ್ಮದಪ್ಪದವರು ಇದ್ದಾರೆ. ಸುಮಾರು 45 ವರ್ಷಗಳಿಂದ ಮಿಕ್ಕಿ ದೈವಾರಾಧನೆ ಕ್ಷೇತ್ರದಲ್ಲಿ ಸೇವೆಯನ್ನು ಮಾಡ್ತಿರುವಂಥ ಇವರು ಇವತ್ತು ಪಟ್ಲ ಫೌಂಡೇಶನ್ ನಮ್ಮ ಜೊತೆ ಭಾಗಿಯಾಗಿದ್ದಾರೆ. ನನಗೆ ಅಂದರೆ ಈಗ 4 ವರ್ಷ ಮುಂಚೆ ಅದುವರೆಗೂ ಗೊತ್ತಿರಲಿಲ್ಲ. 4 ವರ್ಷಕ್ಕೆ ಮುಂಚೆ ಗೊತ್ತಾಯಿತು ಅಲ್ಲಿ ಪಟ್ಲ ಫೌಂಡೇಶನಲ್ಲಿ ದೈವಾರಾಧನೆಯವರಿಗೆ ಒಂದು ವಿಮೆ ಮಾಡಿಕೊಡ್ತಾರೆ ಅಂತ. ಆವಾಗ ನಾನು ಬಂದ ಆಧಾರ್ ತೊಗೊಂಡು ಹೋದರೆ ಮಾಡಿಕೊಡ್ತಾರೆ ಅಂತ ನಾನು ಬಂದಿದ್ದೆ ಇಲ್ಲಿಗೆ. ಅವತ್ತು ಬಂದಾಗಲೇ ನನಗೆ ಒಂದು ಸ್ವರ್ಗ ಸಿಕ್ಕಿದಂಗೆ ಆಯ್ತು ಇಲ್ಲಿ. ಯಾಕೆಂದರೆ ಅಂಥದ್ದೊಂದು ಜೀವ ವಿಮೆ ಮಾಡ್ತಾರೆ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಕುಟುಂಬಕ್ಕೆ ಒಂದು 10 ಲಕ್ಷ ಸಿಗ್ತದೆ ಧೈರ್ಯ. ಆಮೇಲೆ ಇವಾಗ ಒಂದು ಹೋದ ವರ್ಷದಿಂದ ಈಗ ಮನೆ ಕಟ್ಟುವವರಿಗೆ ಮನೆಗೆ ಒಂದು 5 ಲಕ್ಷ ಕೊಡ್ತಾರೆ ಅಂತ ಹೇಳ್ತಾರೆ. ಆ ಥರ ವಿಷ್ಣು ಶರ್ಮಾ ಹೊಟ್ಟೆಬಡ್ಬರು ನಿಜವಾಗಿಯೂ ಕಲಾವಿದರ ಒಂದು ಭಾಗ್ಯ, ಒಂದು ಸುವರ್ಣ ಯುಗ ಅಂತ ನಾವು ಹೇಳೋದು. ಯಾಕೆಂದರೆ ತುಂಬ ದುಸ್ಥಿತಿ ಅಥವಾ ಒಂದು ದುರ್ಬಲವಾಗಿ ಅಸಂಘಟಿತವಾಗಿರುವಂಥ ವಲಯ ಯಕ್ಷಗಾನ. ಇದರಲ್ಲಿ ಕಲಾವಿದರ ಒಂದು ನೋವು, ಅವರಿಗಿರುವಂಥ ಬೇಸರ ಅಥವಾ ಅವರಲ್ಲಿ ಆರ್ಥಿಕವಾದ ಹಿನ್ನಡೆಯ ಎಲ್ಲವನ್ನು ಗುರುತಿಸಿದಂಥ ಕಲಾವಿದರ ಏಳು ಬೀಳುಗಳ ಕುರಿತಾಗಿ ಸರಿಯಾಗಿದ್ದಂಥ ಸತೀಶ್ ಶೆಟ್ಟರು ಆ ಕುರಿತಾಗಿ ಒಂದು ಉತ್ತಮ ಯೋಜನೆಯನ್ನು ಮಾಡಿದ್ದಾರೆ. ಮತ್ತು ಅದನ್ನು ಇಲ್ಲಿಯೂ ಸೋಲಗೊಡದೆ ವರ್ಷದಿಂದ ವರ್ಷಕ್ಕೆ ವೃದ್ಧಿಗೊಳಿಸ್ತಾ ಎಲ್ಲ ರೀತಿಯ ಸಹಾಯವನ್ನು ಮಾಡುವ ಮೂಲಕವಾಗಿ ಒಳ್ಳೆಯ ಕೆಲಸವನ್ನೇ ಮಾಡುತ್ತಿದ್ದಾರೆ. ನಮ್ಮ ಕಿರಿಗೆ ಬಂದರೀಗ ಕರಿಯ ಕಂಪ್ಲಿ ಕತ್ತು ಗುಡಿ, ನಮ್ಮ ಕಿರಿಗೆ ಬಂದರೀಗ ಕರಿಯ ಕಂಪ್ಲಿ ಕತ್ತಿ ಹುಡಿ, ತಂದು ಕೊಡುವೆ ಕಂತ ಬೀಳವಾ ಚೆಲುವಯ್ಯ ಚೆಲುವಾ ಜನರ ಕೊಡುಗೆಗಳು ತುಂಬ ಇದೆ. ಅದರಲ್ಲೂ ವಿಶೇಷವಾಗಿ ಹೇಳೋದಾದರೆ ಬಹಳ ದೊಡ್ಡ ಸಹಕಾರ ಕೊಟ್ಟವರು ಯಶಸ್ವಿ ಉದ್ಯಮಿ ಅಂತ ಹೇಳ್ಬೋದು ಶಶಿಧರ್ ಶೆಟ್ಟಿ ಬರೋಡ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡಿಸುವ ಪ್ರಯತ್ನ ಮಾಡ್ತಾರೆ. ಇನ್ಶೂರೆನ್ಸ್ ಮಾಡುವಂಥದ್ದು, ಆರೋಗ್ಯ ವಿಮೆ ಕೊಡುವಂಥದ್ದು, ಈಗ ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥದ್ದು ಕಾರ್ಯಕ್ರಮ ಮಾಡ್ತಾಯಿದ್ವಿ. ಈ ವರ್ಷ ವಿಶೇಷವಾಗಿ ವಿದ್ಯಾರ್ಥಿ ವೇತನ ಸುಮಾರು 4,000 ಮಕ್ಕಳಿಗೆ. ಇಷ್ಟು ವರ್ಷ ನಾವು ಕಲಾವಿದರ ಮಕ್ಕಳಿಗೆ ಕೊಡ್ತಾಯಿದ್ವಿ. ಈ ಸಲ ಹಾಗೆಲ್ಲ ಎಲ್ಲ ಬಡ ಕುಟುಂಬದ ಮಕ್ಕಳಿಗೆ, ಅಂದರೆ BPL ಕಾರ್ಡಲ್ಲಿ 90% ಮೇಲೆ ತೆಗೆದಂಥ ಎಲ್ಲ ಮಕ್ಕಳಿಗೆ ಕೂಡ ಈ ಸಲ ವಿದ್ಯಾರ್ಥಿ ವೇತನ 1 ಕೋಟಿಗೆ ಮಿಗಿಲಾಗಿ ವಿದ್ಯಾರ್ಥಿ ವೇತನವನ್ನು ಯಕ್ಷಧ್ರುವ ಪಟ್ಲ ಕೊಡ್ತಿರುವಂಥದ್ದು ಭಾಳ ಸಂತೋಷ ಆಗುತ್ತೆ. 11 ವರ್ಷದ ಸಾರ್ಥಕವಾದೊಂದು ನಡೆಯಲ್ಲಿ ಸಾಗ್ತಾ ಉಂಟು. ಇದನ್ನೆಲ್ಲ ನೋಡೋಕೆ ನಿಮ್ಗೆ ಏನು ಅನಿಸ್ತಾ ಉಂಟು? ತುಂಬ ಸಂತೋಷ ಆಗ್ತಾ ಇದೆ. ನಾವು ದಶಮ ಸಂಭ್ರಮ ಆಗಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಸಿಂಪಲಲ್ಲಿ ಮಾಡುವ ಎನ್ನುವ ಯೋಚನೆಯಲ್ಲಿದ್ವಿ. ಅದು ಯಾಕೋ ದೇವರಿಗೆ ಮನಸ್ಸಿಲ್ಲ ಅಂತ ಕಾಣ್ತದೆ. ಯಾಕಂತ ಹೇಳಿದ್ರೆ ಈ ವರ್ಷದ ಈ ಬೆಳಗ್ಗಿನಿಂದಲೇ ಒಂದು 10,000ಕ್ಕಿಂತ ಮೇಲ್ಪಟ್ಟು ಜನಗಳನ್ನು ನಾವು ಇಲ್ಲಿ ಕಾಣುವಾಗ ನಮಗೆ ಆಶ್ಚರ್ಯ ಆಗ್ತಾ ಇದೆ. ಅವರು ಎಷ್ಟು ನಮಗೆ ಸ್ಪಂದಿಸ್ತಾ ಇದ್ದಾರೆ, ಎಷ್ಟು ಪ್ರೀತಿಸ್ತಾ ಇದ್ದಾರೆ ಅಂತ. ಇದನ್ನು ನೋಡುವಾಗ ನಮ್ಮ ಫೌಂಡೇಶನ್ ಅವರ ಮನಸ್ಸಲ್ಲಿ ಇದೆ, ಅವರು ತೃಪ್ತಿಪಟ್ಟಿದ್ದಾರೆ. ನಾವು ಇಷ್ಟು ಕಷ್ಟಪಟ್ಟು ಮಾಡಿದ್ದಕ್ಕೆ ಒಂದು ಸಾರ್ಥಕ್ಯ ಭಾವನೆ ನಮ್ಮಲ್ಲಿದೆ. ಸರ್, ಈಗ ನಾನು ಬೆಳಿಗ್ಗೆಯಿಂದ ಗಮನಿಸುವ ಹಾಗೆ ವಿದ್ಯಾರ್ಥಿ ವೇತನಕ್ಕೆ ಜಾತಿ ಧರ್ಮಗಳೆಲ್ಲಗಳನ್ನು ಮೀರಿ ಅದೆಷ್ಟೋ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕೊಡುವಂಥ ವ್ಯವಸ್ಥೆ ಈ ಸಲ ಆಗಿದೆ. ಇದರ ಬಗ್ಗೆ ತಮ್ಮ ನೋಡಿ, ಕಲಾವಿದರ ಮಕ್ಕಳಿಗೆ ನಾವು ಇದಕ್ಕಿಂತ ಮೊದಲೇ ತುಂಬ ವರ್ಷಗಳಿಂದ ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ವಿ. ಈ ಸಲ ಅದನ್ನು ಸ್ವಲ್ಪ ಪ್ರತ್ಯೇಕಿಸುವ, ಬಡ ಮಕ್ಕಳಿಗೆಲ್ಲರೂ ಸಿಗಲಿ, ನಮ್ಮ ಕನ್ಯಾನ ಸದಾಶಿವ ಶೆಟ್ಟರಾಗಲಿ, ಬರೋಡ ಶಶಿಧರ್ ಶೆಟ್ಟಿ ಅವರಾಗಲಿ, ಅವರೆಲ್ಲರ ಅಪೇಕ್ಷೆ ಹಾಗೆ ಬಡ ಮಕ್ಕಳಿಗೆ ಶಿಕ್ಷಣಕ್ಕೆ ಅನ್ನೋದನ್ನು ಸ್ವಲ್ಪ ಕೊಟ್ಟು ಬಿಡುವ ಹಾಗಂತೇಳಿ BPL ಕಾರ್ಡ್ನ ಮಕ್ಕಳಿಗೆ SSLC ಮತ್ತು PUCಯಲ್ಲಿ 90 ಅಬೌವ್ ಮಕ್ಕಳಿಗೆ ಕೊಡುವ ಅಂತ ನಾವು ಯೋಚನೆ ಮಾಡಿದ್ದು. ಬಟ್ ನಾವೇ ನಿರೀಕ್ಷೆ ಮಾಡಲಿಲ್ಲ ಇಷ್ಟು ಅಪ್ಲಿಕೇಶನ್. ನಮಗೆ ಒಂದು 6,000ಕ್ಕಿಂತ ಮೇಲೆ ಅಪ್ಲಿಕೇಶನ್ ಬಂದಿತ್ತು. ಅದರಲ್ಲಿ ಒಂದು 1,500 ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ. ರಿಜೆಕ್ಟ್ ಆಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ಕೇಳಿದ ಡಾಕ್ಯುಮೆಂಟ್, ಕೆಲವರು 25ನೇ ಇಸವಿಯಲ್ಲಿ ಪಾಸಾದ್ದನ್ನು ಸರ್ಟಿಫಿಕೇಟ್ ಕೊಡ್ತಾರೆ, ಕೆಲವು ಅಟೆಸ್ಟೆಡ್ ಸರ್ಟಿಫಿಕೇಟ್ ಇರಲಿಲ್ಲ, ಕೆಲವರದ್ದು BPL ಕಾರ್ಡ್ ಇಲ್ಲ, ಕೆಲವು BPL ಕಾರ್ಡ್ ಇದ್ದರೆ ಅವರ ಹೆಸರುಗಳೆಲ್ಲ ಅದರಲ್ಲಿ ಇಲ್ಲ. ಇಂಥ ಎಲ್ಲ ತುಂಬ ಟೆಕ್ನಿಕಲ್ ಪ್ರಾಬ್ಲಮ್ಗಳಿಂದಾಗಿ ಅವರ ಕೆಲವು ವಿಷಯಗಳು ರಿಜೆಕ್ಟ್ ಆಗಿದೆ. ಅಂಥದ್ದು ತುಂಬ ರಿಜೆಕ್ಟ್ ಆದ ವಿಷಯಗಳಿತ್ತು. ಬೇರೆ ಜನ್ಮೀನು ಸುಮಾರು 4,000 ರಿಂದ 4,500 ವಿದ್ಯಾರ್ಥಿಗಳಿಗೆ ಇವತ್ತು ನಾವು ಸ್ಕಾಲರ್ಶಿಪ್ ನೀಡಿದ್ದೇವೆ.
ಅವರ ರೆಸ್ಪಾನ್ಸ್ ನೋಡುವಾಗ ತುಂಬ ಸಂತೋಷ ಆಗ್ತದೆ. ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ನಾನು 2 ಕೈ ಮುಗಿದು ಅವರಿಗೆ ನಮಿಸ್ತಾ ಇದ್ದೇನೆ. ನನ್ನ ಮೇಲೆ ಪ್ರೀತಿ ಇಟ್ಟು ನೀವು ಬಂದು ಮಾಡಿದ ಕೆಲಸ ಕಾರ್ಯಗಳನ್ನು ನಾನು ಯಾವತ್ತೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಅದರ ಜೊತೆ ಅದೆಷ್ಟೋ ವಿದ್ಯಾರ್ಥಿಗಳು ಅವರ ಪೋಷಕ ವೃಂದದವರೆಲ್ಲ ಬಂದಿದ್ದಾರೆ. ಬೆಳಿಗ್ಗೆ 8:30 ಗಂಟೆಗೆ ಇಲ್ಲಿ 5,000ಕ್ಕಿಂತ ಮೇಲ್ಪಟ್ಟ ವಿದ್ಯಾರ್ಥಿಗಳಿದ್ದರು. ಸಾಧಾರಣ ಒಂದು 12 ಗಂಟೆ ಹಾಗೂ 12,000 ಮಂದಿ ಇಲ್ಲಿ ಇದ್ದರು. ಹಾಗಿರುವಾಗ ನಮಗೆ ಊಟದಲ್ಲಿ ಚಹಾ ತಿಂಡಿಯಲ್ಲಿ ಏನಾದರೂ ಸ್ವಲ್ಪ ನಿಮಗೆ ನುಗ್ಗಲಿ ಏನಾದರೂ ಆಗಿದ್ದರೆ ದಯವಿಟ್ಟು ಕ್ಷಮಿಸಿ ಎನ್ನುವ ಮಾತನ್ನು ಈ ಮೂಲಕ ನಿಮ್ಮಲ್ಲಿ ಕೇಳುತ್ತಾ ಎಲ್ಲ ಬಂದಂಥ ಬಂಧುಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ.